ಹಲೋ ಎವ್ರಿವನ್, ವೆಲ್ಕಮ್ ಟು ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಟ್ರಯಾಂಗಲ್ ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ ನಾವು ಎಕ್ಸಸೈಸ್ 6.3ನ ಸಾಲ್ವ್ ಮಾಡ್ತಾ ಇದ್ವಿ. ಇವಾಗ ಆಲ್ರೆಡಿ ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 8 ವರೆಗೂ ಆಲ್ರೆಡಿ ಮುಗಿದದ. ಸೊ ಇವಾಗ ಕ್ವಶನ್ ನಂಬರ್ 9 ಇಂದ ಹಿಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ, ರೈಟ್. ಸೊ ನಮ್ಮ ಮಾಸ್ಟರ್ ಸ್ಟೋ ಕ್ಲಾಸಸ್ ವತಿಯಿಂದ ನಾವು ಎಲ್ಲ ಚಾಪ್ಟರ್ಗಳ ಮೇಲೆ 10th ಸ್ಟ್ಯಾಂಡರ್ಡ್ ಎಲ್ಲ ಚಾಪ್ಟರ್ಗಳ ಮೇಲೆ ಅಪ್ಲೈಡ್ ಕ್ವಶನ್ ಸಾಲ್ವ್ ಮಾಡತ್ತೀವಿ, MCQ ಕ್ವಶನ್ ಸಾಲ್ವ್ ಮಾಡತ್ತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಇಂಪಾರ್ಟೆಂಟ್ ಈ ವರ್ಷ ಕೇಳುವಂತಹ ಇಂಪಾರ್ಟೆಂಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ರೈಟ್. ಸೊ ಇವತ್ತಿನ ಕ್ಲಾಸಿಗೆ ಬರೋಣ. ಇಲ್ಲಿ ಕ್ವಶನ್ ನಂಬರ್ 9, ದಿಸ್ ಇಸ್ ಎಕ್ಸಸೈಸ್ 6.3 ಇನ್ ಅ ಟ್ರಯಾಂಗಲ್ ಚಾಪ್ಟರ್. ಸೊ ಈ ಚಾಪ್ಟರ್ ನಾವು ಈ ಚಾಪ್ಟರನ್ನ 6.3ನ ಸ್ಟಡಿ ಮಾಡಬೇಕು ಅಂತಂದ್ರೆ ನಮ್ಗೆ 4 ಪ್ರಾಪರ್ಟಿ ಗೊತ್ತಿರಬೇಕು. ಒಂದು ಆಂಗಲ್, ಇನ್ನೊಂದು ಆಂಗಲ್ ಸಿಮಿಲಾರಿಟಿ ಕ್ರೈಟೀರಿಯಾ, SAS, ಆಮೇಲೆ SSS ಕ್ರೈಟೀರಿಯಾ. ಇವೆಲ್ಲ ಕ್ರೈಟೀರಿಯಾ ಗೊತ್ತಿರಬೇಕಾಗೈತಿ. ಸೊ ಇದ್ರೊಳಗೆ ಯಾವುದಾದ್ರೂ ಒಂದನ್ನು ಟಾರ್ಗೆಟ್ ಮಾಡಿ ನಾವು ಸಾಲ್ವ್ ಮಾಡಬೇಕಾಗೈತಿ. ಸೊ ಈ ಕ್ವಶನ್ ಒಳಗೆ ಇಲ್ಲಿ ಕೊಟ್ಟಂತಹ ಕ್ವಶನ್ ಒಳಗೆ ಏನಿತ್ತು ಅಂದ್ರೆ ಇಲ್ಲಿ ABC ಮತ್ತು ಇನ್ನೊಂದು ಟ್ರಯಾಂಗಲ್ AMP ಅಂತ ಎರಡು ಟ್ರಯಾಂಗಲ್ ಅದಾವ. ಇವೆರಡು ಟ್ರಯಾಂಗಲ್ ರೈಟ್ ಆಂಗಲ್ ಆಟ್ B ಮತ್ತು M ಒಳಗೆ ಅದಾವ. B ಮತ್ತು M ರೈಟ್ ಆಂಗಲ್ ಅಂತ ಕೊಟ್ಟಾನ ಗಿವನ್ ಒಳಗೆ. ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರೂವ್ ದಟ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ AMP ಸಿಮಿಲರ್. ಸೊ ಇದು ರೆಡ್ ಕಲರ್ ಸ್ಟಾರ್ ಹಾಕಿದ್ದು, ಬ್ಲೂ ಕಲರ್ ಲೈನ್ ಹೊಡೆದಿದ್ದು, ಇವೆರಡು ಟ್ರಯಾಂಗಲ್ ಏನದಾವ ಸಿಮಿಲರ್ ಅದಾವ ಅಂತ ನಾವು ಪ್ರೂವ್ ಮಾಡಬೇಕಾಗೈತಿ, ರೈಟ್. ಸೊ ಗಿವನ್ ಒಳಗೆ ಆಂಗಲ್ M ಮತ್ತು ಆಂಗಲ್ B ರೈಟ್ ಆಂಗಲ್ ಕೊಟ್ಬಿಟ್ಟ, ನಾವು 90 ಡಿಗ್ರಿ ಕೊಟ್ಬಿಟ್ಟಾನ. ಸೊ ಹಂಗಾರೆ ಒಂದು ಆಂಗಲ್ ಸಿಕ್ತು ನಿಮಗೆ ಇವಾಗ. ಸೊ ಹಂಗಾರೆ ನಾ ಇನ್ನೊಂದು ಆಂಗಲ್ ಹುಡುಕ್ಬಿಟ್ಟೆ ಅಂದ್ರೆ ಬೈ AA ಸಿಮಿಲಾರಿಟಿ ಕ್ರೈಟೀರಿಯಾ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಯಾವುದು ಬ್ಲೂ ಕಲರ್ ಲೈನ್ ಹೊಡೆದಿದ್ದು, ರೆಡ್ ಕಲರ್ ಸ್ಟಾರ್ ಹಾಕಿದ್ದು. ABC ಅಂದ್ರೆ ರೆಡ್ ಕಲರ್ ಸ್ಟಾರ್ ಹಾಕಿದ್ದು ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗಲಿ ಅಂತ. ನೆಕ್ಸ್ಟ್ AMP ಅಂದ್ರೆ ಬ್ಲೂ ಕಲರ್ ಲೈನ್ ಹೊಡೆದಿದ್ದು, ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗಲಿ ಅಂತ ನಾ ಲೈನ್ ಹೊಡೆದೀನಿ, ಒಂದು ಸ್ಟಾರ್ ಹಾಕೀನಿ, ರೈಟ್. ಸೊ ಹಂಗಾರೆ ಈ ಗಿವನ್ ಒಳಗೆ ಏನು ಕೊಟ್ಟಾನ ಅದನ್ನು ಬರ್ಕೊಳ್ಳೋದು ಫಸ್ಟ್. ಗಿವನ್ ಒಳಗ ಆಂಗಲ್ B ಆ್ಯಂಡ್ ಆಂಗಲ್ M ಆರ್ ರೈಟ್ ಆಂಗಲ್ಸ್ ಅಂತ ಕೊಟ್ಟಾನ. ನಿಮ್ಮ ಕನ್ನಡ ಮೀಡಿಯಮ್ದವ್ರಿಗೆ ಲಂಬಕೋನ ಅಂತ ಕೊಟ್ಟಿರ್ತಾನೆ, ರೈಟ್. ಸೊ ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ M ಇಸ್ ಈಕ್ವಲ್ ಟು 90 ಡಿಗ್ರಿ. ಬೋತ್ ಆರ್ 90 ಡಿಗ್ರಿ. ಸೊ ಹಂಗಾರೆ ಎರಡು ಏನು ಕೊಟ್ಟಾನ ಇಲ್ಲಿ 90 ಡಿಗ್ರಿ ಅಂತ ಕೊಟ್ಟಾನ. ನೆಕ್ಸ್ಟ್ ಅದು ಆದಮೇಲೆ ನಾವೇನು ಪ್ರೂವ್ ಮಾಡಬೇಕಾಗೈತಿ? ಟು ಪ್ರೂವ್ ಒಳಗೆ ಫಸ್ಟ್ ಒನ್ ಇದನ್ನು ತಗೊಳ್ಳೋಣ. ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ AMP. ನಾವು ಇದು ಫಸ್ಟ್ ಒಂದು ಪ್ರೂವ್ ಮಾಡಕೊಂತೀನಿ, ಸೆಕೆಂಡ್ ಒನ್ ಆಮೇಲೆ ಪ್ರೂವ್ ಮಾಡೋಣ. ಸೊ ABC ಸಿಮಿಲರ್ ಟು ಟ್ರಯಾಂಗಲ್ AMP ಅಂತ ತಗೋತೀನಿ. ಪ್ರೂಫ್ ಯಾವ ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬೇಕಾಗೈತಿ? ABC ಅಂದ್ರೆ ರೆಡ್ ಕಲರ್ ಸ್ಟಾರ್ ಹಾಕಿದ್ದು, AMP ಅಂದ್ರೆ ಬ್ಲೂ ಕಲರ್ ಲೈನ್ ಹೊಡೆದಿದ್ದು. ಸೊ ಎರಡು ಟ್ರಯಾಂಗಲ್ ಮತ್ತೆ ಚೂಸ್ ಮಾಡ್ಕೊಳ್ಳೋಣ. ಇನ್ ಅ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ AMP, ಇವೆರಡು ಟ್ರಯಾಂಗಲ್ ಒಳಗ ಇಲ್ಲಿ ಆಂಗಲ್ B ಮತ್ತು ಆಂಗಲ್ M ಏನೈತಿ 90 ಡಿಗ್ರಿ ಐತಿ, ಅದನ್ನು ಬರೆಯೋಣ. ಸೊ ಆಂಗಲ್ ABC ಇಸ್ ಈಕ್ವಲ್ ಟು ಇದನ್ನು ಬರೀರಿ, ಆಂಗಲ್ AMP ಬೋತ್ 90 ಡಿಗ್ರಿ. ಸೊ ಒಂದು ಜೋಡಿ ಸಿಕ್ತು. ಇನ್ನೊಂದು ಯಾವುದು? ಇನ್ನೊಂದು ಹುಡುಕ್ಬೇಕಾಗಿತ್ತು. ಇನ್ನೊಂದು ಹುಡುಕ್ಬಿಟ್ರೆ ಬೈ A ಸಿಮಿಲಾರಿಟಿ ಕ್ರೈಟೀರಿಯಾ ಅಂತ ನಾವು ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದು ಈಸಿಲಿ. ಸೊ ಹಂಗಾರೆ ಇದು ಆಂಗಲ್ A ಬಗ್ಗೆ ಮಾತಾಡಕತ್ತೆ ಅಂತಂದ್ರೆ ಆಂಗಲ್ A ಅನ್ನೋದು ಏನದನಲ್ಲ ರೆಡ್ ಕಲರ್ ಟ್ರಯಾಂಗಲ್ ಒಳಗೆ ನಾನು ಬರ್ತೇನೆ ಅಂತ. ನೆಕ್ಸ್ಟ್ ಇನ್ನು ಬ್ಲೂ ಕಲರ್ ಟ್ರಯಾಂಗಲ್ ಒಳಗೂ ಆಂಗಲ್ A ನಾನು ಬರ್ತೇನೆ ಅಂತ. ಸೊ ಏನವ ರೆಡ್ ಕಲರ್ ಒಳಗೂ ಬರ್ತಾನ, ಬ್ಲೂ ಕಲರ್ ಒಳಗೂ ಬರ್ತಾನ ಅಂತಂದ್ರೆ ಅವ ಕಾಮನ್ ಆಂಗಲ್. ಸೊ ಹಂಗಾರೆ ಆಂಗಲ್ A ಅಂತ ಹೆಂಗೆ ಬರೀನು? BAC, ಆಂಗಲ್ BAC ಇಸ್ ಈಕ್ವಲ್ ಟು ಇನ್ನೊಂದು ಇದು BAC ರೆಡ್ ಕಲರ್ ಒಳಗೆ ತೊಗೊಂಡಂಗ, ಬ್ಲೂ ಕಲರ್ಗೆ ಸಂಬಂಧಪಟ್ಟಂಗೆ ಇಲ್ಲಿಂದ ಬರ್ಬೇಕಲ್ಲ PAM. ಸೊ ಯಾಕಿದೆ? ಕಾಮನ್ ಆಂಗಲ್. therefore these two triangles are similar. ಇಷ್ಟ ನೋಡ್ರಿ, ಎರಡು ಪ್ರಾಪರ್ಟಿ ಬರೆದ್ಬಿಟ್ರೆ ಮುಗಿದೋತು. ಇವೆರಡು ಪ್ರಾಪರ್ಟಿ, ಈ ಎರಡು ಕ್ವಾಂಟಿಟಿನ ಇವೆರಡು ಆಂಗಲ್ ಬರೆದ್ಬಿಟ್ರೆ ಈ ಕ್ವಶನ್ ಸಾಲ್ವ್ ಆಗಿಬಿಡ್ತು. ಸಿಮಿಲರ್ ಬೈ AA ಸಿಮಿಲಾರಿಟಿ ಕ್ರೈಟೀರಿಯಾ.
by AA similarity criterion, these two triangles are similar. Okay, ಸೊ ಅಂದ್ರೆ ಇದ್ರಾಗ ಯಾವ್ದಾಯ್ತು, ಈಗ ಫಸ್ಟ್ ಒನ್ ಆಯ್ತು, ಇನ್ನು ಸೆಕೆಂಡ್ ಒನ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ರೈಟ್, ಇದನ್ನ ಬರ್ಕೊಡ್ರಿ, ಸೆಕೆಂಡ್ ಒನ್ ಸಾಲ್ವ್. ಓಕೆ, ಇವಾಗ ಫಸ್ಟ್ ಕಂಡೀಷನ್ ಒಳಗ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಎ ಎಂ ಪಿ ಸಿಮಿಲರ್ ಅಂತ ತೋರಿಸ್ಬೇಕಾಗಿತ್ತು, ಸಿಮಿಲರ್ ಅಂತ ತೋರಿಸೇವಿ. ಸೊ ಸೆಕೆಂಡ್ ಕಂಡೀಷನ್ ಒಳಗ ಈ ಕಡೆ ಸೈಡ್ಸ್ ಆ ಕಡೆ ಸೈಡ್ಸ್ ಸೇಮ್ ಪ್ರಪೋರ್ಷನಲ್ ಒಳಗ ಡಿವೈಡ್ ಆಗತ್ತಾವ ಅಂತ ತೋರಿಸ್ಬೇಕು. ಸೊ ಅದನ್ನ ತೋರಿಸೋಣ. ಸೊ ಆಲ್ರೆಡಿ ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ. ಸೊ ಈಗ ರೆಡ್ ಕಲರ್ ಆಯ್ತು, ಬ್ಲೂ ಕಲರ್ ಟ್ರಯಾಂಗಲ್ ಆಯ್ತು, ಆಲ್ರೆಡಿ ಅವು ಸಿಮಿಲರ್ ಅದಾವ ಅಂದ್ಮೇಲೆ ದೇ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಇದ್ದೇ ಇರ್ತಾವ. ಓಕೆ, ಸೊ ಹಂಗಾರ ಅದನ್ನ ವಾಪಸ್ ಬರಿತೀವಿ ನಾವು. ಏನ್ ಬರಿತೀವಿ? ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನಲ್. ಸೊ ಏನಪ್ಪಾ ಅಂತಂದ್ರೆ ಒಂದೊಂದು ಸೈಡ್ ಸೆಲೆಕ್ಟ್ ಮಾಡಿ. ಈ ಕಡೆ ಟ್ರಯಾಂಗಲ್ ಒಳಗಿಂದ ಒಂದು ಸೈಡ್, ಆ ಕಡೆ ಟ್ರಯಾಂಗಲ್ ಒಳಗಿಂದ ಒಂದು ಸೈಡ್. ಸೊ ಒಂದಕ್ಕೊಂದು ಮ್ಯಾಚ್ ಇರಬೇಕು. ಸೊ ನೀವು ಸಿಂಪಲ್ ಆಗಿ ಇಲ್ಲೇ ಟ್ರೈ ಮಾಡ್ಕೋಬಹುದು. ನೀವು ಟ್ರಯಾಂಗಲ್ ಡಯಾಗ್ರಾಮ್ ನೋಡ್ಲಾರ್ದನು ಬರಿಬಹುದು. ಹೆಂಗ್ ಬರಿಬಹುದಪ್ಪ ಅಂದ್ರೆ ಈ ಕಡೆ ಫಸ್ಟ್ ಎ ಬಿ, ಈ ಕಡೆ ಎ ಎಂ ತಗೋರಿ. ಎ ಬಿ ಬೈ ಎ ಎಂ, ಎ ಬಿ ಬೈ ಎ ಎಂ. ಸೊ ಈ ಕಡೆ ಫಸ್ಟ್ ಟು ವೇರಿಯಬಲ್, ಆ ಕಡೆ ಫಸ್ಟ್ ಟು ವೇರಿಯಬಲ್. ನೆಕ್ಸ್ಟ್ ಇವಾಗ ಇಲ್ಲಿ ಬರ್ರಿ, ಬಿ ಸಿ, ಬಿ ಇಂದ ಸ್ಟಾರ್ಟ್ ಮಾಡಿ. ಬಿ ಸಿ ಇಲ್ಲಿ ಎಂ ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡಿ, ಎಂ ಪಿ. ಸೊ ಬಿ ಸಿ ಬೈ ಎಂ ಪಿ ಇಸ್ ಈಕ್ವಲ್ ಟು ಇನ್ನೊಂದು ಈಕ್ವಲ್ ಇರ್ತೈತಲ್ಲ. ಸೊ ಈ ಕಡೆ ಫಸ್ಟ್ ಒನ್ನು ಲಾಸ್ಟ್ ಒನ್, ಈ ಕಡೆ ಫಸ್ಟ್ ಒನ್ನು ಲಾಸ್ಟ್ ಒನ್ನು. ಸೊ ಎ ಸಿ ಬೈ ಎ ಪಿ. ನಮಗೇನು ಬೇಕಾಗಿತ್ತು? ಎ ಸಿ ಬೈ ಎ ಪಿ, ಎ ಸಿ ಬೈ ಎ ಪಿ ಇಲ್ಲಿ ಐತಿ. ಬಿ ಸಿ ಬೈ ಎಂ ಪಿ, ಬಿ ಸಿ ಬೈ ಎಂ ಪಿ ಐತಿ. ಆಲ್ರೆಡಿ ನಮ್ದು ಮುಗಿದೋತು. ದೇರ್ ಫೋರ್ ಬಿ ಸಿ ಅಂದ್ರೆ ಒಂದ. ಸೊ ಇಲ್ಲಿ ನೋಡಿ, ಸಿ ಎ ಅಂದ್ರು ಒಂದ, ಎ ಸಿ ಅಂದ್ರೆ ಒಂದ, ಬೋತ್ ಆರ್ ಸೇಮ್. ಸೊ ಇಲ್ಲಿ ದೇರ್ ಫೋರ್ ಬಿ ಸಿ ಬೈ ಎಂ ಪಿ ಇಸ್ ಈಕ್ವಲ್ ಟು ಎ ಸಿನ ಏನು ಬರಿಬೋದು? ಸಿ ಎ ಬರಿಬೋದು. ಎ ಪಿನ ಏನು ಬರಿಬೋದು? ಪಿ ಎ ಬರಿಬೋದು. ಸೊ ಇಲ್ಲಿ ನಾವು ಹೇಳ್ದಂಗ ಇಲ್ಲಿ ಬಂತು. ಇದು ಬೇಕಾದ್ರೆ ಇದನ್ನ ಈ ಕಡೆ ಬರ್ಕೋರಿ, ಇದನ್ನ ಈ ಕಡೆ ಬರ್ಕೋರಿ, ನಿಮ್ ಇಷ್ಟ. ಹೆನ್ಸ್ ಪ್ರೂವ್ಡ್. ಸೊ ಇದನ್ನ ಇಲ್ಲಿ ನೋಡ್ಕೊಂಡು ಬರ್ದೀವಿ. ಸೊ ಇನ್ನು ಡಯಾಗ್ರಾಮ್ ಒಳಗೆ ಹೆಂಗೆ ಐಡೆಂಟಿಫೈ ಮಾಡ್ಬೇಕು ನಾವು? ಡಯಾಗ್ರಾಮ್ ಒಳಗೆ ಒಂದೊಂದು ಸೈಡ್ ಯಾವ ಸೈಡಿಗೆ ಯಾವ್ಯಾವ ಪ್ರಪೋರ್ಷನ್ ಆಗ್ತಾವ. ಸೊ ಯಾರಿಗಾರ ಕನ್ಫ್ಯೂಸ್ ಆಗೋಂಗಿತ್ತಪ್ಪ ಅಂತಂದ್ರೆ ಫಸ್ಟ್ 90 ಡಿಗ್ರಿಗೆ ಅಪೋಸಿಟ್ ಯಾವ್ದೈತಿ? ಇಲ್ಲಿ ಬ್ಲೂ ಕಲರ್ ಒಳಗೆ 90 ಇಲ್ಲಿ ಐತಿ. ಇದಕ್ಕೆ ಅಪೋಸಿಟ್ ಸೈಡ್ ಎ ಪಿ. ಸೊ ಹಂಗಾರೆ ಇದು ಹೈಪೋಟೆನಸ್ ಆಯ್ತು. ಯಾವ್ದು? ಎ ಪಿ ಅನ್ನೋದು ಹೈಪೋಟೆನಸ್ ಆಯ್ತು. ರೆಡ್ ಕಲರ್ ಒಳಗೆ ಹೈಪೋಟೆನಸ್ ಯಾವುದು? 90 ಇಲ್ಲಿ ಐತಿ. ಇದಕ್ಕೆ ಅಪೋಸಿಟ್ ಯಾವುದು? ಎ ಸಿ. ಸೊ ಹಂಗಾರ ಇಲ್ಲಿ ಹೈಪೋಟೆನಸ್ ಕಂಪ್ಯಾರಿಸನ್ ಮಾಡಬೇಕು. ಎ ಸಿ ಎ ಪಿ, ಎ ಸಿ ಎ ಪಿ ಜೋಡಿ ಆಗ್ಬೇಕು. ಎ ಸಿ ಎ ಪಿ. ಓಕೆ, ಅದ್ರ ಕೆಳಗೆ ಅದ ಬರಬೇಕು. ಇದು ನೆಕ್ಸ್ಟ್ ಇನ್ನೊಂದು, ಇದು ರೆಡ್ ಕಲರ್ಗೆ ಇದು ಯಾವ್ದೈತಿ? ಇಲ್ಲಿ ಹಿಂಗ ಅಲ್ಟಿಟ್ಯೂಡ್ ಯಾವ್ದೈತಿ? ಇಲ್ಲಿ ಬಿ ಸಿ ಐತಿ. ಇದು ಹೈಟ್ ಯಾವ್ದೈತಿ? ಇಲ್ಲಿ ಬಿ ಸಿ ಐತಿ. ಸೊ ಹಂಗಾರ ಇಲ್ಲಿ ಬ್ಲೂ ಕಲರ್ ಒಳಗೆ ಹೈಟ್ ಯಾವ್ದಕ್ಕೈತಿ? 90 ಡಿಗ್ರಿಗೆ ಹಿಂಗ್ ಇದು ಹೈಟ್ ಆಕೈತಿ, ದೊಡ್ಡದೈತಿ ನೋಡ್ರಿ. ಎಂ ಪಿ, ಬಿ ಸಿ ಎಂ ಪಿ ಜೋಡಿ ಆಗ್ಬೇಕು. ಬಿ ಸಿ ಎಂ ಪಿ ಜೋಡಿ. ಉಳಿದಿದ್ದು ಯಾವುದು? ಎ ಸಿ ಬೈ ಎ ಪಿ. ಸೊ ಹಿಂಗೂ ಬರಿಬೋದು. ಬೆಟ್ರ್ ಇಷ್ಟ ಇಲ್ಲೇ ಬರ್ಬಿಟ್ರೆ ಆಕೈತಿ. ಎ ಬಿ ಈ ಕಡೆ ಫಸ್ಟ್ ಟು ವೇರಿಯಬಲ್, ಈ ಕಡೆ ಫಸ್ಟ್ ಟು ವೇರಿಯಬಲ್. ಎ ಬಿ ಬೈ ಎ ಎಂ. ಈ ಕಡೆ ಟು ವೇರಿಯಬಲ್, ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡಿ. ಈ ಕಡೆ ಟು ವೇರಿಯಬಲ್, ಈ ಕಡೆ ಟು ವೇರಿಯಬಲ್. ಬಿ ಸಿ ಬೈ ಎಂ ಪಿ, ಬಿ ಸಿ ಬೈ ಎಂ ಪಿ. ಇನ್ನು ಫಸ್ಟ್ ಒನ್ ಲಾಸ್ಟ್ ಒನ್, ಫಸ್ಟ್ ಒನ್ ಲಾಸ್ಟ್ ಒನ್. ಎ ಸಿ ಬೈ ಎ ಪಿ, ಎ ಸಿ ಬೈ ಎ ಪಿ. ಇಲ್ಲೇನ ಬರಿಬೋದು. ಓಕೆ, ರೈಟ್. ಇದನ್ನ ಬರ್ಕೊರಿ. ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಮುಂದಿನ ಕ್ವಶನ್ ನಂಬರ್ 10. ಸೊ ಕ್ವಶನ್ ನಂಬರ್ 10 ಏನದ ಅಂತಂದ್ರೆ ಸಿ ಡಿ ಅಂಡ್ ಜಿ ಎಚ್ ಆರ್ ರೆಸ್ಪೆಕ್ಟಿವ್ಲಿ ಬೈಸೆಕ್ಟರ್ ಆಫ್ ಆಂಗಲ್ ಎ ಸಿ ಬಿ ಅಂಡ್ ಆಂಗಲ್ ಇ ಜಿ ಎಫ್. ಕನ್ನಡ ಮೀಡಿಯಂ ಒಳಗೆ ಕೋನಾರ್ಧಗಳು ಅಂತ ಕೊಟ್ಟಿರ್ತಾನೆ. ಕೋನಾರ್ಧಗಳು ಸಿ ಡಿ ಜಿ ಎಚ್ ಇವ ಕೋನಾರ್ಧಗಳು. ಈ ಕೋನನ ಈ ಕಡೆ ಅರ್ಧ ಈ ಕಡೆ ಅರ್ಧ ಮಾಡ್ತಾವು. ಇಂಗ್ಲಿಷ್ ಮೀಡಿಯಂ ಒಳಗೆ ಬೈಸೆಕ್ಟರ್ ಅಂದ್ರೆ ಈ ಕಡೆ ಹಾಫ್ ಈ ಕಡೆ ಹಾಫ್ ಮಾಡ್ತಾವ ಅಂತ ಕೊಟ್ಟಿರ್ತಾನೆ. Next, such that D and H lies on the side AB, D and H or lies on a side AB and FE respectively. ಕನ್ನಡ ಮೀಡಿಯಂದೊಳಗೆ ಡಿ ಮತ್ತು ಎಚ್ ಎದ್ರ ಮೇಲೆ ಇರ್ತಾವ? ಎ ಬಿ ಮೇಲೆ ಮತ್ತು ಎಫ್ ಇ ಮೇಲೆ ಇರ್ತಾವ ಅಂತ ಕೊಟ್ಟಿರ್ತಾವ ನಾವು. ನೆಕ್ಸ್ಟ್, if triangle ABC similar to triangle FEG, triangle ABC ಆಮೇಲೆ ಈ ಎಫ್ ಜಿ ಇ ಇವೆರಡು ಟ್ರಯಾಂಗಲ್ ಏನಾರ ಸಿಮಿಲರ್ ಇದ್ದುಪ್ಪ ಅಂತಂದ್ರ ನಾವೇನ್ ಮಾಡ್ಬೇಕಾಕೈತಿ? ಕೆಲವೊಂದಿಷ್ಟು 3 ಕಂಡೀಷನ್ ಅದಾವ. 3 ಕಂಡೀಷನ್ ಕೊಟ್ಟಾನ ಈ ಕ್ವಶನ್ದಾಗ. 3 ಕಂಡೀಷನ್ ಪ್ರೂವ್ ಮಾಡ್ಕೋಬೇಕಾಕೈತಿ. ಸೊ ಅದರ ಫಸ್ಟ್ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಬರಿತೇನೆ ನಾವು. ಸೊ ಫಸ್ಟ್ ಒನ್ ಯಾಕೆ ಕೊಟ್ಟಾನಪ್ಪ ಅಂತಂದ್ರೆ ಇಲ್ಲಿ
ಫಸ್ಟ್ ಒನ್ ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಆ ಕಡೆ ಸ್ಪೇಸ್ ಬೇಕಾಕೈತೆ. ಫಸ್ಟ್ ಒನ್ ಸಿ ಡಿ ಡಿವೈಡೆಡ್ ಬೈ ಜಿ ಎಚ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎಫ್ ಜಿ ಅಂತ ಕೊಟ್ಟಾನ. ಎಂದು ಸಾಧಿಸಿ ಅಂತ ಇಲ್ಲಿ ಕೊಟ್ಟಾನ ಕಾರಣ ಮನೆ ಒಳಗ. ರೈಟ್, ಸಿ ಡಿ ಬೈ ಜಿ ಎಚ್ ಡಿವೈಡ್ ಬೈ ಎ ಸಿ ಬೈ ಎಫ್ ಜಿ ಅಂತ ಕೊಟ್ಟಾನ. ಸೊ ಇದನ್ನ ಪ್ರೂವ್ ಮಾಡಲು. ಸೊ ಗಿವನ್ ಒಳಗೆ ಏನ್ ಕೊಟ್ಟಾನ ಅದನ್ನ ಫಸ್ಟ್ ಬರ್ಕೊಳ್ಳೋಣ. ಹಂಗಾರ ಗಿವನ್ ಒಳಗೆ ಏನೈತಿ ಹಂಗಾರ, ಗಿವನ್ ಒಳಗ 2 ಟ್ರಯಾಂಗಲ್ಸ್ ಕೊಟ್ಟಾನ. ಈ 2 ಟ್ರಯಾಂಗಲ್ಸ್ ಒಳಗ ಸಿ ಡಿ ಮತ್ತ ಜಿ ಎಚ್ ಬೈಸೆಕ್ಟರ್ ಕೊಟ್ಟಾನ. ಸಿ ಡಿ ಮತ್ತ ಜಿ ಎಚ್ ಬೈಸೆಕ್ಟರ್, ಕೋನಾರ್ಧಗಳು ಅಂತ ಕೊಟ್ಟಾನ. ಸೊ ಹಂಗಾರ ಬರೀದ್ ಹಂಗಾರ ಇಲ್ಲಿ ಸಿ ಡಿ ಇಸ್ ಬೈಸೆಕ್ಟರ್ ಆಫ್ ಆಂಗಲ್ ಎ ಸಿ ಬಿ. ಸಿ ಡಿ ಇಸ್ ಅ ಬೈಸೆಕ್ಟರ್ ಆಫ್ ಆಂಗಲ್ ಎ ಸಿ ಬಿ. ಸಿ ಡಿ ಎದರ್ದೈತಿ, ಎ ಸಿ ಬಿ ದ ಕೋನಾರ್ಧವಾಗಿದೆ. ಆದ್ದರಿಂದ ನಾವೇನ್ ಬರೀಬಹುದು, ಆಂಗಲ್ ಎ ಸಿ ಈ ಕಡೆ ಬಿ ತನ ಹೋಗ್ಬೇಡ, ಇಲ್ಲೇ ಕಟ್ ಮಾಡ್ಕೊಂಬ. ಆಂಗಲ್ ಎ ಸಿ ಡಿ ಈ ಕಡೆ ಅರ್ಧ, ಆಮೇಲೆ ಆಂಗಲ್ ಡಿ ಸಿ ಬಿ ಈ ಕಡೆ. ಎರಡು ಕಡೆ ಏನಿರ್ತಾವ, ಈಕ್ವಲ್ ಇರ್ತಾವ. ಯಾಕಂದ್ರೆ ಈ ಕಡೆ ಈಕ್ವಲ್ ಕಟ್ ಮಾಡ್ತಾವ. ಹೆಂಗ್ ಕಟ್ ಮಾಡ್ತಾವ, ಈ ಪೂರ್ತಿ ಎ ಸಿ ಬಿ ದ ಹಾಫ್ ಇರ್ತೈತಿ. ಪೂರ್ತಿ ಎ ಸಿ ಬಿ ದ ಹಾಫ್ ಇರ್ತೈತಿ. ಓಕೆ, ಎರಡು ಈಕ್ವಲ್ ಇರ್ತಾವ. ನೆಕ್ಸ್ಟ್ ಹಂಗಾರ ಈ ಕಡೆ ಟ್ರಯಾಂಗಲ್ ಒಳಗ ಜಿ ಎಚ್ ಬೈಸೆಕ್ಟರ್ ಐತಲ್ಲ, ಜಿ ಎಚ್ ಕೋನಾರ್ಧ ಐತಿ. ಹಂಗಾರೆ ಈ ಕಡೆ ಅರ್ಧ ಮಾಡ್ತಾವ. ಅದನ್ನ ಬರೀದಿ. ಈ ಕಡೆ ಅರ್ಧ ಅಂತಂದ್ರೆ ಏನಿದೆ, ಇದನ್ನ ಬರಿಬೇಕು. ಈ ಆಂಗಲ್ ಬರಿಬೇಕಂದ್ರ ಎಫ್ ಜಿ ಎಚ್. ಎಫ್ ಜಿ ಎಚ್ ಈ ಕಡೆ ಬರ್ದೈತಿ. ಈ ಕಡೆ ಆಂಗಲ್ ಬರಿಬೇಕಂದ್ರ ಇ ಜಿ ಎಚ್. ನೋಡ್ರಿ, ಇ ಜಿ ಎಚ್ ಇವೆರಡು ಈಕ್ವಲ್ ಇರ್ತಾವ. ಯಾಕಪ್ಪ ಅಂತಂದ್ರೆ ಎರಡು ಕೂಡ ಹೆಂಗ್ ಅದಾವ ಅಂತಂದ್ರೆ, ಈ ಎಫ್ ಜಿ ಇದ ಅರ್ಧ ಅದಾವ ಎರಡು. ಇದೇನ ಕೋನ ಐತಲ್ಲ ಇದ ಇ ಜಿ ಎಫ್, ಇ ಜಿ ಎಫ್ ಈ ಕಡೆ ಅರ್ಧ ಕೊಟ್ಟೇನಿ ಅಂದ್ ಇ ಜಿ ಎಫ್ ಅರ್ಧ ಅದಾವು. ಇದರ ಅರ್ಧ ಇದು ಮತ್ತೆ ಇದು ಐತಿ ಅಂತ ಹೇಳಿ ಮೀನಿಂಗ್ ಅದ. ಓಕೆ, ಅದು ಗಿವನ್ ಒಳಗೆ ಬರ್ದಿದ್ದೈತಿ. ಕ್ವಶನ್ ನೋಡ್ಕೊಂಡು ಬರ್ದಿದ್ದೈತಿ. ಬಾಯಟ್ ಹಾಕಕ್ ಹೋಗ್ಬೇಡ್ರಿ, ಓನ್ ಸೆಂಟೆನ್ಸ್ ಒಳಗೆ ಬರೀರಿ. ನಿಮ್ಗೆ ಇದನ್ನ ಬರೆಯಕ್ಕಾಗಲಿಲ್ಲ ಅಂದ್ರೆ ಇದು ಜಸ್ಟ್ ಇದನ್ನ ಬರೀರಿ ಸಾಕು. ಇದನ್ನ ಇಷ್ಟು ಬರೀರಿ ಸಾಕು, ಇಷ್ಟು ಬರ್ದ್ರ ಸಾಕು. ಈ ಕಡೆ ಇದನ್ನ ಇಷ್ಟು ಬರ್ದ್ರ ಸಾಕು, ಇದನ್ನೇನ್ ಬರೆಯಕ್ ಆಗ್ಲಿಲ್ಲ ಅಂತಂದ್ರೆ. ರೈಟ್, ಸೊ ಇನ್ನೊಂದ್ ಏನ್ ಕೊಟ್ಟಾನ ಗಿವನ್ ಕಂಡೀಷನ್ ಒಳಗವ, ಇವು ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಕೊಟ್ಟಾನ. ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಅದನ್ನ ಗಿವನ್ ಒಳಗೆ ಬರ್ಕೊಳ್ಳೋದು. ಸೊ ಇಲ್ಲಿ ತನ ನಾವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ, ಜಸ್ಟ್ ಏನ್ ಮಾಡೀವಿ, ಗಿವನ್ ಕಂಡೀಷನ್ ಏನದಾವ ಅವನ್ನ ಬರ್ಕೊಂಡೇವಿ. ಸೊ ಈಗ ಪ್ರೂಫ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಸೊ ನಾ ಮುಂಚೆನೆ ಹೇಳ್ದಂಗೆ ನಿಮ್ ಪ್ರೂಫ್ ಮಾಡ್ಬೇಕಂತಂದ್ರೆ ಏನ್ ಗೊತ್ತಿರ್ಬೇಕು, ಈ ಚಾಪ್ಟರ್ ಒಳಗ ಎ ಕ್ರೈಟೇರಿಯಾ, ಆಮೇಲೆ ಎ ಸಿಮಿಲಾರಿಟಿ ಕ್ರೈಟೇರಿಯಾ, ಎಸ್ ಆಮೇಲೆ ಎಸ್ ಕ್ರೈಟೇರಿಯಾ ಇರ್ಬೇಕಾಕೈತಿ. ಸೊ ಹಂಗಾರ ಇಲ್ಲಿ ನೋಡ್ರಿ, ಇಲ್ಲಿ ಆಂಗಲ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಬೇಕಂತ ಅನಿಸ್ತೈತಿ ಇದು ನೋಡಕತ್ರ ನಮ್ಗೆ. ಸೊ ಹಂಗಾರೆ ಇಲ್ಲಿ ಫಸ್ಟ್ ಕಂಡೀಷನ್ ಏನೈತಿ, ಸಿ ಡಿ ಬೈ ಜಿ ಎಚ್. ಸಿ ಡಿ ಎಲ್ಲ ಐತಿ, ಈ ಕಡೆ ಐತಿ. ಸಿ ಡಿ ಬೈ ಜಿ ಎಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಎಫ್ ಜಿ. ಎ ಸಿ ಬೈ ಎಫ್ ಜಿ. ಸೊ ಹಂಗಾರೆ ಯಾವ ಟ್ರಯಾಂಗಲ್ ಮೇಲೆ ಡಿಪೆಂಡ್ ಐತೆ ಹಂಗಾರೆ ಇವಾಗದ, ಈ ಕಡೆ ಟ್ರಯಾಂಗಲ್, ಲೆಫ್ಟ್ ಟ್ರಯಾಂಗಲ್. ಇದೇನು ಪಾಸ್ ಮಾರ್ಕ್ ಹಾಕತ್ತೇನಲ್ಲ, ಈ ಟ್ರಯಾಂಗಲ್. ಈ ಬ್ಲೂ ಕಲರ್ ಏನ್ ಮಾರ್ಕ್ ಮಾಡೇನಲ್ಲ, ಈ ಟ್ರಯಾಂಗಲ್ ಒಳಗ ಇವ್ ಸೈಡ್ಸ್ ಅದಾವ. ಇವೆರಡು ಈ ಸೈಡ್ಸ್ ಅನ್ನ ರೇಷಿಯೋ ಈಕ್ವಲ್ ಅದಾವ ಅಂತ ನಾವು ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಇವೆರಡು ಸೈಡ್ಸ್ ಈಕ್ವಲ್ ಅದಾವಪ್ಪ ಅಂತಂದ್ರೆ, ಸೈಡ್ಸ್ ಈಕ್ವಲ್ ರೇಷಿಯೋ ಒಳಗೆ ಡಿವೈಡ್ ಆಕಾವ ಅಂತಂದ್ರೆ ಫಸ್ಟ್ ಏನ್ ಪ್ರೂವ್ ಮಾಡ್ಬೇಕಂದ್ರೆ ನಾವು ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬಿಡ್ಬೇಕು. ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬಿಟ್ರೆ ಈ ಸೈಡ್ಸ್ ಏನಿರ್ತಾವ ಪ್ರಪೋರ್ಷನಲ್ ಇದ್ದ ಇರ್ತಾವ. ಸೊ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ತೋರ್ಸೋಣ. ಹೆಂಗ್ ತೋರ್ಸೋಣ ಹಂಗಾರ, ಫಸ್ಟ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆಗೆ ನೋಡ್ಕೊರಿ. ಫಸ್ಟ್ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಎಫ್ ಬರಿತೀನಿ. ಯಾಕವಾ ಆಂಗಲ್ ಎ ಈಕ್ವಲ್ ಟು ಆಂಗಲ್ ಎಫ್? ಯಾಕ, ಗಿವನ್ ಕಂಡೀಷನ್. ಗಿವನ್ ಒಳಗೆ ಎಲ್ಲಿ ಕೊಟ್ಟಾನ ಸರ್? ಗಿವನ್ ಒಳಗೆ ಎರಡು ಟ್ರಯಾಂಗಲ್ ಸಿಮಿಲರ್ ಕೊಟ್ಟಾನಲ್ಲ, ಮತ್ತೆ ಇಲ್ಲಿ ಬರ್ಕೊಂಡೆ ನಾವು ಯಾವ ಟ್ರಯಾಂಗಲ್ ಸಿಮಿಲರ್, ಎ ಬಿ ಸಿ ದೊಡ್ಡ ಟ್ರಯಾಂಗಲ್, ಆಮೇಲೆ ಎಫ್ ಇ ಜಿ ಈ ದೊಡ್ಡ ಟ್ರಯಾಂಗಲ್. ಇವು ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂದ್ಮೇಲೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ದ ಇರ್ತಾವ. ಸೊ ಹಂಗ ಏಕ ಎಫ್ ಈಕ್ವಲ್ ಆಗ್ಲೇಬೇಕು, ಒಂದ್ ಸಿಕ್ತ. ಇನ್ನು ಒಂದ್ ಹುಡುಕು ಮುಗ್ದು ಹೋತು. ಬೈ ಎ ಸಿಮಿಲಾರಿಟಿ ಕ್ರೈಟೇರಿಯಾ ಇವೆರಡು ಟ್ರಯಾಂಗಲ್ ಈಕ್ವಲ್ ಅಂತ ಬರಿಬಹುದು. ಇನ್ನೊಂದ್ ಎಲ್ಲ ಐತಪ್ಪ ಅಂತಂದ್ರ, ಈ ಕಡೆ ಐತಲ್ಲ ಹಾಫ್ ಸಿ ಪೂರ್ತಿ ಸಿ ಅಲ್ಲ, ಸಿ ದ ಅರ್ಧ, ಈ ಕಡೆ ಜಿ ದ ಅರ್ಧ. ಇಲ್ಲಿ ಸಿ ಈಕ್ವಲ್ ಟು 1 ಜಿ ಐತಿ. ಈ ಕಡೆ ಹಾಫ್ ಮಾಡು, ಈ ಕಡೆ ಹಾಫ್ ಮಾಡು, ಇವೆರಡು ಈಕ್ವಲ್ ಇದ್ದ ಇರ್ತಾವ. ಅದನ್ನ ಬರತ್ ತೋರಿಸ್ತೇ ನೋಡ್ರಿ, ಫೀಲ್ ಆಕೈತಿ ನಿಮ್ಗದ. ಫಸ್ಟ್ ಏನ್ ಮಾಡೋಣ ಅಂತಂದ್ರ ಬರೀರಿ ಪ್ರೂಫ್ ಒಳಗ ದಿಸ್ ಟ್ರಯಾಂಗಲ್ ಸಿಮಿಲರ್ ಅದಾವ. ಸೊ ಬರೀ ನಂಗೆ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಇ ಜಿ. ಇವೆರಡು ಟ್ರಯಾಂಗಲ್ ಸಿಮಿಲರ್ ಅದಾವ.
ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂದ್ಮೇಲೆ ಎ ಈಕ್ವಲ್ ಟು ಎಫ್ ಅಂತ ಬರಿಲ್ಲ ಫಸ್ಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ angle A is equal to angle F because corresponding angles equal equation 1 therefore ಅಂತ ಬರೆದ್ಬಿಡ್ತೇನೆ. ನೆಕ್ಸ್ಟ್ ಇನ್ನೊಂದು angle C equal to angle G ಐತಿ angle C equal to angle G ಐತಿ equation 2 ಬಟ್ ನಮಗ್ ಬೇಕಾಗಿದ್ದು ಸಿ ಪೂರ್ತಿ ಬೇಡ ನಮಗ ಈ ಬ್ಲೂ ಕಲರ್ ಟ್ರಯಾಂಗಲ್ ಬೇಕಂತಂದ್ರ ಕರೆಕ್ಟ್ ಕಾನ್ಸಂಟ್ರೇಷನ್ ಮಾಡಿ ಕೇಳ್ರಿ ಬ್ಲೂ ಕಲರ್ ಟ್ರಯಾಂಗಲ್ ಬೇಕುಪ್ಪ ಅಂತಂದ್ರೆ ನಿನಗ ಸಿದ ಅರ್ಧ ಈಚ್ ಕಡೆ ಪಾರ್ಟ್ ಬೇಕು ನಿನಗೆ ಜಿದ ಅರ್ಧ ಈಚ್ ಕಡೆ ಇಲ್ಲಿ ಕೈ ಇಟ್ಟೇನಿಲ್ಲ ಈ ಕಡೆ ಪಾರ್ಟ್ ಬೇಕು ಸೊ ಅದಕ್ಕೆ ನಾ ಏನ್ ಮಾಡ್ತೇನೆ ಅಂದ್ರೆ ಇವಾಗ ಫ್ರಾಮ್ ಟು ಇಕ್ವೇಶನ್ 2 ಏನೈತಲ್ಲ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಜಿ ಐತಿ ಹೌದಾ ಸೊ ಎರಡಕ್ಕೂ ನಾ ಈಚ್ ಕಡೆ ಹಾಫ್ ಮಾಡ್ಬಿಡ್ತೀನಿ ಎರಡು ಕಡೆ ಸೇಮ್ ಆಪರೇಷನ್ ಅಪ್ಲೈ ಮಾಡ್ಬಿಡ್ತೀನಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡ್ಬಿಡ್ತೀನಿ ಎಲ್ ಎಚ್ ಎಸ್ ಸೈಡ್ ಇಂಟು 1/2 ಮಾಡ್ತೀನಿ ಆರ್ ಎಚ್ ಎಸ್ ಸೈಡ್ ಇಂಟು 1/2 ಮಾಡ್ತೀನಿ ಏನು ಡಿಫ್ರೆನ್ಸ್ ಆಗಂಗಿಲ್ಲ ಸೊ ಅಂದ್ಮೇಲೆ ಸಿದ ಅರ್ಧ ಏನ್ ಬರಿಬಹುದಪ್ಪ ಹಂಗ ನಾನು ಈ ಆಂಗಲ್ ಸಿದ ಅರ್ಧ ಈ ಕಡೆ ಬರಿ ಈ ಕಡೆ ಬರಿ ಬಟ್ ನಂಗೆ ನೆಸೆಸರಿ ಯಾವ್ದೈತಿ ಬ್ಲೂ ಕಲರ್ ನೆಸೆಸರಿ ಐತಿ ಅಂದ್ರೆ ಏನ್ ಬರಿಬೇಕಂದ್ರ ಇಲ್ಲಿ ಈಚ್ ಕಡೆ ಬರಿಬೇಕು ಆಂಗಲ್ ಎ ಸಿ ಡಿ ಬರಿಬಿಡ್ತೀನಿ ಸಿದ ಅರ್ಧ ಆಂಗಲ್ ಎ ಸಿ ಡಿ ನೆಕ್ಸ್ಟ್ ಈಚ್ ಕಡೆ ಜಿದ ಅರ್ಧ ಹಾಫ್ ಎಫ್ ಜಿ ಎಚ್ ಇಸ್ ಈಕ್ವಲ್ ಟು ಎಫ್ ಜಿ ಎಚ್ ನನಗೆ ಯಾವ್ದು ನನಗೆ ಈ ಎರಡು ಟ್ರಯಾಂಗಲ್ ಕಾನ್ಸಂಟ್ರೇಷನ್ ಮಾಡಕತ್ತಾಗ ನಾ ಇದನ್ನ ಅರ್ಧ ಈ ಕಡೆ ಅರ್ಧ ತಗೋತೀನಿ ಈ ಕಡೆ ಟ್ರಯಾಂಗಲ್ ಕಾನ್ಸಂಟ್ರೇಷನ್ ಮಾಡಕತ್ತಾಗ ಇದನ್ನ ಮತ್ತೆ ಇದನ್ನ ತಗೊಂಡ್ಬಿಡ್ತೇನೆ ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡ್ತೇನೆ ಸೊ ಇದು ನೆಸೆಸರಿ ಇದ್ದಕ್ಕೆ ನಾ ಏನ್ ಮಾಡೀನಿ ಈಗ ಎಫ್ ಜಿ ಎಚ್ ತಗೊಂಡೇನಿ ಸೊ ಹಂಗಾರೆ ಇದಕ್ಕೆ ಏನ್ ಮಾಡ್ತೀನಿ 3 ಅಂತ ಕೊಡ್ತೀನಿ ಸೊ ಹಂಗಾರೆ ಇವಾಗ ಈ ಟ್ರಯಾಂಗಲ್ ಒಳಗ ಒಂದ್ ಆಂಗಲ್ ಎ ಈಕ್ವಲ್ ಟು ಎಫ್ ಸಿಕ್ಕೈತಿ ಆಮೇಲೆ ಇನ್ನೊಂದು ಆಂಗಲ್ ಎ ಸಿ ಡಿ ಈಕ್ವಲ್ ಟು ಆಂಗಲ್ ಎಫ್ ಜಿ ಎಚ್ ಸಿಕ್ಕೈತಿ ಸೊ ಬೈ ಎ ಸಿಮಿಲಾರಿಟಿ ಕ್ರೈಟೇರಿಯಾ ದಿಸ್ ಟ್ರಯಾಂಗಲ್ ಸಿಮಿಲರ್ ಟು ದಿಸ್ ಟ್ರಯಾಂಗಲ್ ಅಂತ ಬರಿಬೋದಾ ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಆದ್ರೆ ಸೈಡ್ಸ್ ಸೇಮ್ ರೇಷಿಯೋ ಡಿವೈಡ್ ಆಗಿ ಹಾಕವು ಸೊ ಹಂಗಾರೆ ಬರಿತೇನೆ ಹಂಗಾರೆ ನಾವು ಈಗ ಇಲ್ಲೇ ಬರ್ಬಿಡ್ಬೋದು ಫ್ರಮ್ 1 and 3 ಅಂತ ಬರಿಬೋದು ಬಟ್ ಒಂದ್ ಸ್ವಲ್ಪ ನೀಟಾಗಿ ಕಾಣ್ಲಿ ಅಂತ ಏನ್ ಮಾಡ್ತೇನೆ ಮೊನ್ನೆ ಕನ್ಸಿಡರ್ ಮಾಡ್ಕೋತೀನಿ ಟ್ರಯಾಂಗಲ್ ಎ ಸಿ ಡಿ and in triangle FGH in a triangle ACD and each kade FGH triangle FGH ಈ ಬ್ಲೂ ಕಲರ್ ಟ್ರಯಾಂಗಲ್ ಒಳಗ angle A equal to angle F ಐತಿ angle A equal to angle F ಐತಿ ಆಮೇಲೆ ಇನ್ನೊಂದು angle ACD equal to angle FGH ಐತಿ angle ACD equal to angle ACD is equal to angle ACD is equal to FGH ಇಲ್ಲ ಐತಲ್ಲ ಇದನ್ನ ಬರೆಯತ್ತೇನೆ FGH ಸೊ ಇದನ್ನ ಎಲ್ಲಿಂದ ಬರ್ದಿ ಫ್ರಮ್ 1 ಇಂದ ಬರ್ದಿ ಫ್ರಮ್ 1 ಇದು ಫ್ರಮ್ 2 ಇಂದ ಬರ್ದಿ ಸೊ ಹಂಗಾರ E by A ಎರಡು angle ಸಿಕ್ಕಲ್ಲ by A similarity criteria we can write these two triangles are similar therefore triangle ACD similar to triangle FGH ಎರಡು ಟ್ರಯಾಂಗಲ್ ಸಿಮಿಲರ್ ಅದ ಅಂದ್ಮೇಲೆ ನಾವೇನ್ ಬರಿಬಹುದು therefore hence that is implies that this side equal to this side CD by GH equal to AC by FG ನೋಡ್ಬೇಕಂದ್ರೆ ಇಲ್ಲಿ ಏನೈತಿ CD by GH is equal to AC by FG ಬರಿಬಹುದಲ್ಲ ಈ ಟ್ರಯಾಂಗಲ್ ಯಾಕಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಪ್ರಪೋರ್ಷನಲ್ ಅಂತ ಬರಿಬಹುದು if ನೀವು ಸೆಂಟೆನ್ಸ್ ಬರೀರಿ if two triangles similar then ratio of their corresponding sides are in proportional ಅಂತ ಬರಿಬಹುದು if two triangles similar then the ratio of their corresponding triangles are in proportional ಅಂತ ಬರೆದ ಕಾಸ hence ಇದನ್ನ ಬರೆದ hence proved ಅಂತ ಬರಿಬಹುದು therefore CD by GH is equal to AC by FG ಇಷ್ಟು ಬರೆದ್ಬಿಟ್ರೆ ಮುಗಿದೋತು ಇದು ಫಸ್ಟ್ ಒನ್ ಮುಗೀತಿ ಇದ್ರಾಗ ಇದ ಕ್ವಶನ್ದಾಗ ಮತ್ತೆ ಸೆಕೆಂಡ್ ಒನ್ ಇನ್ನೊಂದು ಐತಿ ಸೇಮ್ ಟು ಸೇಮ್ shall I rub this ಸೆಕೆಂಡ್ ಒನ್ ಪ್ರೂವ್ ಮಾಡ್ತೀನಿ ಇವಾಗ
ನೋಡ್ರಿ ಇಲ್ಲಿ ಬಯೋಟಕು ನೆಸೆಸರಿ ಇಲ್ಲ, ನಾವು ಎ ಸಿಮಿಲಾರಿಟಿ ಕ್ರೈಟೇರಿಯಾ ಯೂಸ್ ಮಾಡ್ಬೇಕಾಗತ್ತಲ್ಲ. ಸೊ ಅದಕ್ಕೆ ಎರಡು ಆಂಗಲ್ ಹುಡುಕ್ ಬಿಡುದು ಇಷ್ಟ. ನೀ ಈ ಕ್ವಶನ್ ಬಂತಪ್ಪ ಅಂತಂದ್ರೆ ಎರಡು ಆಂಗಲ್ ಹುಡುಕಕ್ ಟ್ರೈ ಮಾಡು. ಒಂದಂತೂ ಗಿವನ್ ಒಳಗೆ ಕೊಟ್ಟಿರ್ತಾನೆ, ಇನ್ನೊಂದು ಇಲ್ಲಿ ಹಾಫ್ ಹಾಫ್ ಮಾಡ್ಕೊಂಡು ನಾವು ಬರ್ಕೋತೀವಿ. ಸೆಕೆಂಡ್ ಒನ್ ಏನೈತಪ್ಪ ಅಂತಂದ್ರ ಇಲ್ಲಿ ಸೆಕೆಂಡ್ ಒನ್ ಇದ್ರಾಗ ಟ್ರಯಾಂಗಲ್ ಡಿ ಸಿ ಬಿ ಸಿಮಿಲರ್ ಟು ಟ್ರಯಾಂಗಲ್ ಎಚ್ ಜಿ ಇ. ಡಿ ಸಿ ಬಿ ಸಿಮಿಲರ್ ಟು ಟ್ರಯಾಂಗಲ್ ಎಚ್ ಜಿ ಇ. ನೋಡ್ರಿ ಇಲ್ಲಿ ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅನ್ನಕ್ ಜಾಸ್ತಿ ಏನಿರಂಗಿಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ ಬರಿತೀವಿ. ಎಲ್ಲರ ಸೆಂಟೆನ್ಸ್ ಬಂದಾಗ ಅಷ್ಟ. ಇದು ನೋಡಿ ಬೈಸೆಕ್ಟರ್, ಇಲ್ಲಿ ಕೋನಾರ್ಧ ಅಂತ ಅಷ್ಟ ಬರಿತೀವಿ. ಇನ್ನು ಉಳ್ಕಿದೆಲ್ಲ ಕನ್ನಡ ಮೀಡಿಯಂದವ್ರು ಅದ ಬರಿಬೇಕು, ಇಂಗ್ಲಿಷ್ ಮೀಡಿಯಂದವ್ರು ಅದ ಬರಿಬೇಕು, ಏನ್ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನೋಡ್ರಿ ನನ್ನ ಕಡೆ ಇರೋದು ಕನ್ನಡ ಮೀಡಿಯಂ ಬುಕ್ ಐತಿ, ನನ್ನ ಕಡೆ ಇರೋದು ಕನ್ನಡ ಮೀಡಿಯಂ ಬುಕ್ ಐತಿ. ಇಲ್ಲಿ ನೋಡಿ ಅಕ್ಷರ ನೋಡ್ಕೋಬಹುದು, ಕನ್ನಡ ಮೀಡಿಯಂ ಬುಕ್ ಐತಿ. ರೈಟ್. ಸೊ ಹಂಗಾರೆ ಇವಾಗ ಡಿ ಸಿ ಬಿ ಟ್ರಯಾಂಗಲ್ ಯಾವುದು? ಡಿ ಸಿ ಬಿ ಇದಲ್ಲ. ಹಂಗಾರೆ ಇದನ್ನ ಹಾಕಿಸ್ಬಿಡ. ಹಂಗಾರೆ ಬ್ಲೂ ಕಲರ್ ಎಲ್ಲಿ ಮಾರ್ಕ್ ಮಾಡೋಣ, ಇಲ್ಲಿ ಮಾರ್ಕ್ ಮಾಡ್ತೀನಿ, ಸ್ಟಾರ್ ಹಾಕ್ಬಿಡ್ತೇನೆ ದೊಡ್ಡದು. ಇನ್ನೊಂದು ಟ್ರಯಾಂಗಲ್ ಯಾವುದು? ಎಚ್ ಜಿ ಇ. ಎಚ್ ಜಿ ಇ. ಈ ಕಡೆ ಟ್ರಯಾಂಗಲ್ ಆ ಕಡೆ ಟ್ರಯಾಂಗಲ್ ಸಿಮಿಲರ್ ಅಂತ ನಾ ತೋರಿಸ್ಬೇಕು. ಸೊ ಆಲ್ರೆಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ. ಇವಾಗ ಗಿವನ್ ಗಿವನ್ ಕಂಡೀಷನ್ ಒಳಗ ಅಕಾರ್ಡಿಂಗ್ ಟು ಕ್ವಶನ್ ಈಗ ಪೂರಾ ಟ್ರಯಾಂಗಲ್ ಎ ಬಿ ಸಿ ಎಫ್ ಇ ಜಿ ಪೂರಾ ಟ್ರಯಾಂಗಲ್ ಸಿಮಿಲರ್ ಅದಾವ ಕೊಟ್ಟಾನಲ್ಲ ಇಲ್ಲಿ. ಇದು ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂದ್ಮೇಲೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ದೇ ಇರ್ತಾವ. ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂದ್ಮೇಲೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇದ್ದೇ ಇರ್ತಾವ. ಸೊ ಆಗಲಿ ಎ ಕ ಎಫ್ ಈಕ್ವಲ್ ಅಂತ ಬರ್ತಿದ್ದೆ, ನಂಗೆ ನೆಸೆಸರಿ ಇದ್ದು ತಗೊಂಡೆ. ಈಗ ಈಚ ಕಡೆ ಲಾಸ್ಟ್ ಬಿ ಕ ಇ ತಗೋತೀನಿ. ಯಾಕೆ ಹೇಳ? ಈ ಕಡೆ ಟ್ರಯಾಂಗಲ್ ಬಗ್ಗೆ ಮಾತಾಡತ್ತೇನೆ. ಇವಾಗ ಈ ಕಡೆ ಟ್ರಯಾಂಗಲ್ ಬಗ್ಗೆ ಮಾತಾಡತ್ತೇನೆ ಭಯ್ಯ. ಹಂಗಾರೆ ಬಿ ಈಕ್ವಲ್ ಟು ಆಂಗಲ್ ಇ. ಒಂದ್ ಆಂಗಲ್ ಸಿಕ್ತಾ. ಸೊ ಇನ್ನೊಂದು ಆಂಗಲ್ ಹುಡುಕ್ಬೇಕಾಗೈತಿ. ಇನ್ನೊಂದು ಆಂಗಲ್ ಹೆಂಗ್ ಹುಡುಕ್ತಿಪ್ಪ ನೀಗ? ಇನ್ನೊಂದು ಆಂಗಲ್ ಇಲ್ಲಿ ಸಿ ಐತಲ್ಲ, ಪೂರ್ತಿ ಸಿ ಅಲ್ಲ ಬಟ್ ಹಾಫ್ ಅಷ್ಟ. ಈ ಕಡೆ ಸಿ ಆಮೇಲೆ ಈ ಕಡೆ ಜಿ ಅರ್ಧ, ಇದರ ಅರ್ಧ ಈಕ್ವಲ್ ಅಂತ ಬರ್ಕೊಂಡ್ಬಿಟ್ರೆ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬೋದು. ಬಟ್ ಅದನ್ನ ನೀಟಾಗಿ ಬರಿಬೇಕು. ಫಸ್ಟ್ ಏನ್ ಮಾಡೋದು ಹಂಗಾರ, ಇಲ್ಲಿ ಬರೀ ಪೂರಾ ಟ್ರಯಾಂಗಲ್ ಸಿಮಿಲರ್ ಗಿವನ್ ಕಂಡೀಷನ್ ಕೊಟ್ಟಾನ. ಗಿವನ್ ಏನ್ ಕೊಟ್ಟಾನಪ್ಪ ಅಂತಂದ್ರ ಇಲ್ಲಿ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎಫ್ ಇ ಜಿ. therefore angle B equal to angle E. angle B equal to angle E. ಯಾಕ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್. ನೀವು ಬರೀರಿ ಅನುರೂಪ ಭಾಗಗಳು ಸಮಾಂತರವಾಗಿರ್ತಾವ ಅಂತ ಕನ್ನಡ ಬರಿಬಹುದು. ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಇ, ಇಕ್ವೇಶನ್ 1. ಆಮೇಲೆ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಜಿ, ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಜಿ, ಇಕ್ವೇಶನ್ 2. ಬಟ್ ನನಗ ಬಿ ಇ ಓಕೆ ಈ ಸ್ಟಾರ್ ಹಾಕಿ ಟ್ರಯಾಂಗಲ್ ಒಳಗೆ ಬಂತು. ಭಯ್ಯ ನೀ ಸಿ ತಗೊಂಡ್ರೆ ಪೂರಾ ಐತಲ್ಲ, ಜಿ ತಗೊಂಡ್ರೆ ಪೂರಾ ಐತಿ. ನನಗ ಅದು ಬೇಕಾಗಿಲ್ಲ, ಇದು ಅರ್ಧ ಅಷ್ಟ ಬೇಕಾಗೈತಿ ಈಗ. ಸೊ ಅರ್ಧ ಮಾಡ್ಕೊಳ್ಳೋದು ಹಂಗಾರೆ ಇವಾಗ ಫ್ರಾಮ್ ಟು ಏನೈತಪ್ಪ ಅಂದ್ರೆ ಆಂಗಲ್ ಸಿ ಈಕ್ವಲ್ ಟು ಆಂಗಲ್ ಜಿ ಐತಿ. ಸೊ ನಾ ಏನ್ ಮಾಡ್ತೇನೆ ಅಂದ್ರೆ ಈ ಕಡೆ ಅರ್ಧ ಮಾಡ್ತೇನೆ. ಈ ಕಡೆ ಅರ್ಧ ಮಾಡ್ತೇನೆ. 1/2 ಸಿ ಇಸ್ ಈಕ್ವಲ್ ಟು 1/2 ಜಿ. ಆ ಕಡೆ ಅರ್ಧ ಮಾಡಿದೆ ಅಂದ್ರೆ ಈ ಕಡೆ ಇಂಟು 1/2 ಈ ಕಡೆ ಇಂಟು 1/2 ಮಾಡಿದೆ. ಸೊ ಹಂಗಾರೆ ಅರ್ಧ ಯಾವ್ದು ತಗೋಬಹುದು? ಇದನ್ನು ತಗೋಬಹುದು ನಾ ಸೀದ ಅರ್ಧ. ಬಟ್ ನಾ ಯಾವ್ದು ತಗೋತೀನಿ? ನನಗೆ ಯಾವ್ದು ನೆಸೆಸರಿ ಐತಿ? ನೀವು ಮನಸ್ಸೊಳಗೆ ಆನ್ಸರ್ ಮಾಡ್ರಿ. ಈಚ ಕಡೆ ನೆಸೆಸರಿ ಐತಿ. ಯಾಕೆ ಸ್ಟಾರ್ ಇಲ್ಲ? ಯಾಕೆ ನೋಡ್ರಿ, ಈಚ ಕಡೆ ಬೇಕಪ್ಪ ಅಂದ್ರೆ ಆಂಗಲ್ ಬಿ ಸಿ ಡಿ. ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು ಈಚ ಕಡೆ ಇ ಜಿ ಎಚ್. ರೈಟ್. ಸೊ ಹಂಗಾರ ಇದಕ್ಕೆ ಏನ್ ಮಾಡೋಣ? ಹಂಗಾರ 3 ಅಂತ ಕೊಡೋಣ. ಸೊ ಇವಾಗ ಡೈರೆಕ್ಟ್ಲಿ ನೀವು ಏನ್ ಮಾಡ್ಬೋದು? ಫ್ರಮ್ 1 and 3 ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಇ, ದಿಸ್ ಆಂಗಲ್ ಈಕ್ವಲ್ ಟು ದಿಸ್ ಆಂಗಲ್ ಅಂತ ಇಲ್ಲಿ ಬರ್ದಿದ್ದೈತಿ. ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರ್ದ್ ಬಿಡ್ಬೋದು. ಓಕೆ, ಅದನ್ನ ಸ್ವಲ್ಪ ನೀಟಾಗಿ ಬರೀತಿರಪ್ಪ ಅಂತಂದ್ರೆ ಚೂಸ್ ಮಾಡೋದು. ಇವಾಗ ನಾವು ಇನ್ ಟ್ರಯಾಂಗಲ್ ಯಾವ್ದು? ಬಿ ಸಿ ಡಿ
ಪ್ಲಸ್ ಡಿ ಸಿ ಬಿ ಯಾವ್ದಾರ ತಗೋರಿ ಇನ್ ಟ್ರಯಾಂಗಲ್ ಡಿ ಸಿ ಬಿ ಅಂಡ್ ಎಚ್ ಜಿ ಇ ಟ್ರಯಾಂಗಲ್ ಎಚ್ ಜಿ ಇ ಇವೆರಡು ಟ್ರಯಾಂಗಲ್ ಒಳಗ ಭಯ ಫ್ರಾಮ್ ಒನ್ ಇಂದ ಬಿ ಈಕ್ವಲ್ ಟು ಇ ಐತಿ ಬಿ ಈಕ್ವಲ್ ಟು ಇ ಐತಿ ಎಲ್ಲಿಂದ ಫ್ರಾಮ್ ಒನ್ ಇಂದ ನೆಕ್ಸ್ಟ್ ಇನ್ನೊಂದು ಆಂಗಲ್ ಯಾವ್ದು ಡಿ ಸಿ ಬಿ ಈಕ್ವಲ್ ಟು ಎಚ್ ಜಿ ಇ ಇಲ್ಲಿ ಐತಲ್ಲ ಇದನ್ನ ಬರಿ ಆಂಗಲ್ ಬಿ ಸಿ ಡಿ ಭಯ ಡಿ ಸಿ ಬಿ ಅಂದ್ರು ಒಂದ ಬಿ ಸಿ ಡಿ ಅಂದ್ರು ಒಂದ ಈ ಕಡೆಯಿಂದ ಬಂದ್ರು ಒಂದ ಈ ಕಡೆಯಿಂದ ಬಂದ್ರು ಒಂದ ಇಲ್ಲಿ ಮಿಡಲ್ ಮಾತ್ರ ಸಿ ಇರ್ಬೇಕು ಇದನ್ನ ಬರ್ದ್ಬಿಡಿ ಇಲ್ಲಿ ಐತಲ್ಲ ಫ್ರಾಮ್ 3 ಬಿ ಸಿ ಡಿ ಈಕ್ವಲ್ ಟು ಆಂಗಲ್ ಇ ಜಿ ಎಚ್ ಫ್ರಾಮ್ 2 ರೈಟ್ ಇಲ್ಲಿ ನೋಡಿದ್ರೆ ಬಿ ಈಕ್ವಲ್ ಟು ಇ ಒಂದೊಂದು ವೇರಿಯೇಬಲ್ ಬರ್ದೇವಿ ಇಲ್ಲಿ ನೋಡಿದ್ರೆ ಮೂರ್ ವೇರಿಯೇಬಲ್ ಬರೀತೀವಿ ಯಾಕಪ್ಪ ಅಂತಂದ್ರ ಇಲ್ಲಿ ಬಿ ಹೊರಗಡೆ ಯಾವ ಆಂಗಲ್ ಮೆನ್ಷನ್ ಮಾಡಿಲ್ಲಲ್ಲ ನಾವು ಸೊ ಬಿ ಅಂದ್ರೆ ಒಬ್ನ ಅಂತ ಅಂಡರ್ಸ್ಟ್ಯಾಂಡ್ ಆಗಿಬಿಡ್ತೈತಿ ಬಟ್ ಇದು ಬಿ ಸಿ ಡಿ ಅನ್ನೋದು ಮೆನ್ಷನ್ ಮಾಡ್ಲೇಬೇಕು ಯಾಕಂದ್ರೆ ಬರೇ ಸಿ ಅನ್ನಕ್ ಬರಂಗಿಲ್ಲ ಸಿ ಅಂತಂದ್ರ ಈ ಕಡೆದು ಯಾವ್ದು ಅದು ಮೆನ್ಷನ್ ಮಾಡ್ಬೇಕಂತ ನಾವು ಬರಿಬೇಕಾಗೈತಿ ಓಕೆ ಸೊ ಹಂಗಾರ ಬಿ ಸಿ ಡಿ ಇಸ್ ಈಕ್ವಲ್ ಟು ಫ್ರಾಮ್ 2 ದೇರ್ ಫೋರ್ ಫ್ರಾಮ್ 1 and 2 ಏನ್ ಬರಿಬಹುದು ಹಂಗಾರ ಈಗ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ therefore triangle DCB similar to triangle HGE because by AA similarity criteria AA similarity criterion ಬರೀಬಹುದು ಸೊ ಹಂಗಾರ ಸೆಕೆಂಡ್ ಒನ್ ಆಯ್ತು ಇನ್ ಥರ್ಡ್ ಒನ್ ಏನ್ ಕೊಟ್ಟಾನ ನೋಡೋಣ ಇದನ್ನ ಬರ್ಕೊಡ್ರಿ ಇದನ್ನ ಬರ್ಕೊಂಡಿದ್ರ ಥರ್ಡ್ ಒನ್ ಒಳಗೆ ಏನ್ ಕೊಟ್ಟಾನಪ್ಪ ಅಂತಂದ್ರ ಥರ್ಡ್ ಒನ್ triangle DCA similar to triangle HGF ಈ ತರ ಕೊಟ್ಟಾನೀಗ DCA HGF ಅಂದ್ರೆ DCA ಈ ಬ್ಲ್ಯಾಕ್ ಕಲರ್ ಸ್ಟಾರ್ ಹಾಕತ್ತೇನಲ್ಲ ಇದು ಆಮೇಲೆ HGE ಬ್ಲ್ಯಾಕ್ ಕಲರ್ ಸ್ಟಾರ್ ಹಾಕೇನಲ್ಲ ಇದು ಆಲ್ಮೋಸ್ಟ್ ಇದು ಫಸ್ಟ್ ಒಂದು ಸಾಲ್ವ್ ಮಾಡಿದ್ದಲ್ಲ ಅದರ ಗತಿನೇ ಐತಿ ಈಗ ನೋಡಿ ಈ ಸ್ಟಾರ್ ಹಾಕಿ ಟ್ರಯಾಂಗಲ್ ಈಕ್ವಲ್ ಅಂತ ತೋರಿಸ್ಬೇಕಂದ್ರೆ A ಈಕ್ವಲ್ ಟು F ಅಂತ ಗಿವನ್ ಒಳಗೈತಿ ಯಾಕಂದ್ರೆ ಎರಡು ಟ್ರಯಾಂಗಲ್ ಸಿಮಿಲರ್ ಇನ್ನೊಂದು ಕಂಡೀಷನ್ C ಈಕ್ವಲ್ ಟು HG ಬರಿಬೇಕಾಗೈತಿ ಬಟ್ ಹಾಫ್ ಮಾಡ್ಕೊಂಡ ಹಾಫ್ C ಹಾಫ್ G ಮಾಡ್ಕೊತೀವಿ ಇಲ್ಲಿ ಹೆಂಗ್ ಮಾಡ್ಕೊತೀವಿ ಹಂಗ್ ಮಾಡ್ಕೊತೀವಿ ಸೊ ಇಲ್ಲಿ ACBD is equal to FGH ಬರೀತೀವಿ ಸೊ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರಿಬಹುದು ಅದನ್ನ ನೀವು ಮಾಡ್ತಿರಲ್ಲ ಈಸಿ ಐತಿ ಅರ್ಥ ಆಗಿದ್ರೆ ಮಾಡ್ತೀರಿ ಓಕೆ ರೈಟ್ ಇದನ್ನ ಬರ್ಕೊರಿ ನಾ ಕ್ವಶನ್ ನಂಬರ್ 11 ಮಾಡ್ತೀನಿ ನೆಕ್ಸ್ಟ್ ಇವಾಗ ಓಕೆ ಡಿಯರ್ ಸ್ಟೂಡೆಂಟ್ಸ್ ಇವಾಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಒಳಗೆ ಕ್ವಶನ್ ಐತಿ ಕನ್ನಡ ಮೀಡಿಯಂ ಒಳಗೆ ಓದಿ ಹೇಳ್ತೇನೆ ನೋಡಿ ಕನ್ನಡ ಮೀಡಿಯಂ ಕ್ವಶನ್ ಏನದ ಅಂತಂದ್ರೆ ಈ ಚಿತ್ರದಲ್ಲಿ ಸಮದ್ವಿಬಾಹು ತ್ರಿಭುಜ ABC ಈ ತ್ರಿಭುಜ ಅನ್ನೋದು ಏನೈತಿ ಸಮದ್ವಿಬಾಹು ಐತಿ ಅಂದ್ರ ಇಲ್ಲಿ AB is equal to AC ಕೊಟ್ಟಾನ ನೆಕ್ಸ್ಟ್ ಏನ್ ಮಾಡ್ಯಾನ CB ಅನ್ನು ವೃದ್ಧಿಸಿದ ರೇಖೆ CB ಅನ್ನೋದು ಏನೈತಲ್ಲ ಇದನ್ನ ಏನ್ ಮಾಡ್ಯಾರ ವೃದ್ಧಿಸ್ಯಾರ ದೊಡ್ಡದು ಮಾಡ್ಯಾರ ಎಲ್ಲಿ ತನ ಮಾಡ್ಯಾರ ಈ ತನ ಮಾಡ್ಯಾರ ಆಮೇಲೆ AD ಲಂಬೈ BC AD BC ಗೆ ಲಂಬ ಐತಿ ಆಮೇಲೆ EF AC ಗೆ ಲಂಬ ಐತಿ ನಾವು ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತ ತೋರ್ಸೋಣ ಸೊ ಹಂಗಾರೆ ಏನ್ ಕೊಟ್ಟನಪ್ಪ ಇಂಗ್ಲಿಷ್ ಮೀಡಿಯಂ ಒಳಗ E is the midpoint on a side E is the point on a side CB E is the point on a side CB produced of an isosceles triangle ಈ isosceles triangle ಇಂದ CB ಅನ್ನೋ ಲೈನ್ ಅನ್ನ ಏನ್ ಮಾಡ್ಯಾರ ಪ್ರೊಡ್ಯೂಸ್ ಮಾಡ್ಯಾರ ಇಲ್ಲಿ ತನ ಈ ತನ ಮಾಡ್ಯಾರ ಆಮೇಲೆ ಇಲ್ಲಿ ಏನ್ ಕೊಟ್ಟಾರ AD perpendicular to BC AD ಅನ್ನೋದು perpendicular to BC ಸೊ ಈ ಕಡೆ 90 ಈ ಕಡೆ 90 ಇರ್ತೈತಿ ಸೊ ಈ ಕಡೆ 90 ಇದ್ರ ಈ ಕಡೆ ಎಷ್ಟು ಇರ್ತೈತಿ 90 ಇದ್ದೇ ಇರ್ತೈತಿ ಸೊ EF perpendicular to AC ಅಂದ್ರೆ ಈ ಕಡೆ 90 ಇದ್ರೆ ಈ ಕಡೆ 90 ಇದ್ದೇ ಇರ್ತೈತಿ ಸೊ ಪ್ರೂವ್ ದಟ್ ಏನ್ ಪ್ರೂವ್ ಮಾಡ್ಬೇಕು ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು ಯಾವ ಟ್ರಯಾಂಗಲ್ ಫಸ್ಟ್ ಆಫ್ ಆಲ್ ಅವ ಟ್ರಯಾಂಗಲ್ ABD
ಬಿ ಡಿ ಬ್ಲೂ ಕಲರ್ ಇಲ್ಲಿ ಲೈನ್ ಹೊಡೆದಿದ್ದೈತಲ್ಲ, ದಟ್ ಈಸ್ ಟ್ರಯಾಂಗಲ್ ಎ ಬಿ ಡಿ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇ ಸಿ ಎಫ್. ಇ ಸಿ ಎಫ್ ಇದು ರೆಡ್ ಕಲರ್ ಅಲ್ಲಿ ಲೈನ್ ಡ್ರಾ ಮಾಡಿದ್ದೈತಲ್ಲ, ದಟ್ ಈಸ್ ಟ್ರಯಾಂಗಲ್ ಎ ಸಿ ಎಫ್. ಈ ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತ ತೋರಿಸ್ಬೇಕು. ಸೊ ನಿಮ್ಗೆ ಈಸಿಲಿ ಐಡೆಂಟಿಫೈ ಆಗ್ಲಿ ಅಂತ ನಾನು ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಇಂಡಿಕೇಟ್ ಮಾಡೀನಿ. ಸೊ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡ್ರಿ. ಸೊ ಇವಾಗ ಡೈರೆಕ್ಟ್ ಗಿವನ್ ಒಳಗೆ ವಾಪಸ್ ಗಿವನ್ ಒಳಗೆ ಏನ್ ಬರೀತಿರಪ್ಪ, ಕ್ವಶನ್ ಒಳಗೆ ಏನೈತೆ ಅದನ್ನ ಬರೆದ್ ಬಿಡ್ಬೇಕು. ಗಿವನ್ ಒಳಗ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಇ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಅದನ್ನ ಬರೆದ್ ಬಿಡ್ಬೇಕು ಗಿವನ್ ಒಳಗೆ. ನಾ ಪ್ರೂಫ್ ಸ್ಟಾರ್ಟ್ ಮಾಡ್ಬಿಡ್ತೇನೆ. ಟೂ ಪ್ರೂಫ್ ಒಳಗೆ ಇದನ್ನ ಬರೀರಿ, ನಾ ಪ್ರೂಫ್ ಬರೀತೀನಿ. ಪ್ರೂಫ್ ಯಾವ ಟ್ರಯಾಂಗಲ್ ಸಿಮಿಲರ್, ಈ ವ್ಯಾಲ್ಯೂ ಟ್ರಯಾಂಗಲ್ ಸಿಮಿಲರ್ ಅಂತ. ಸೊ ಈ ವ್ಯಾಲ್ಯೂ ಟ್ರಯಾಂಗಲ್ ಚೂಸ್ ಮಾಡ್ಕೊರಿ. ಇನ್ ಅ ಟ್ರಯಾಂಗಲ್ ಎ ಬಿ ಡಿ ಅಂಡ್ ಟ್ರಯಾಂಗಲ್ ಇ ಸಿ ಎಫ್, ಇವೆರಡು ಟ್ರಯಾಂಗಲ್ ಒಳಗೆ ಯಾವ ಎರಡು ಆಂಗಲ್ ಹುಡುಕ್ರಿ, ಎರಡು ಆಂಗಲ್ ಈಕ್ವಲ್ ಇದ್ದು ಅಂತಾರೆ. ಬೈ ಎ ಸಿಮಿಲಾರಿಟಿ ಕ್ರೈಟೇರಿಯಾ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಬರಿಬಹುದು. ಸೊ ಫಸ್ಟ್ ರೆಡ್ ಕಲರ್ ಟ್ರಯಾಂಗಲ್ ಒಳಗೆ ಒಂದು 90 ಐತೆ, ಬ್ಲೂ ಕಲರ್ ಟ್ರಯಾಂಗಲ್ ಒಳಗೆ ಒಂದು 90 ಐತಿ. 90 ಇದಾವಲ್ಲ ಈಕ್ವಲ್, ಮುಗಿದು ಒಂದು ಆಂಗಲ್ ಸಿಕ್ತ, ಬರ್ದ್ ಬಿಡ. ಅದ್ರ ಏನ್ ಬರೀತಿ, ಇ ಎಫ್ ಮ್ಯಾಲ ಹೋಗ್ಬೇಡ, ಏಕ ಕೆಳಗ್ ಬಾ, ಯಾಕಂದ್ರೆ ರೆಡ್ ಕಲರ್ ಒಳಗ ಇ ಎಫ್ ಸಿ. ಇನ್ನೊಂದ ಬ್ಲೂ ಕಲರ್ ಒಳಗ ಎ ಡಿ ಬಿ. ಬರೀನಾ ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಫಸ್ಟ್ ಎ ಬಿ ಡಿ ಎಂದಿದೆಯಲ್ಲ, ಸೊ ಇದು ಒಳಗೆ ಚೂಸ್ ಮಾಡಿದೆ ಎ ಡಿ ಬಿ. ಇನ್ನೊಂದು ಆ ಕಡೆ ರೆಡ್ ಕಲರ್ ಒಳಗ ಇ ಸಿ ಎಫ್ ಆ ಕಡೆ ಐತಲ್ಲ, ಇ ಸಿ ಎಫ್ ಇದ್ರಾಗ ಈ ಆಂಗಲ್ 90 ಐತಿ. ಸೊ ಅಂದ್ರೆ ಇ ಎಫ್ ಸಿ, ಕೆ ಎಫ್ ಸಿ ಅಲ್ಲ, ಇ ಎಫ್ ಸಿ, ಇ ಎಫ್ ಸಿ, ಬಿಕಾಸ್ ಬೋತ್ 90 ಡಿಗ್ರಿ, ಬೋತ್ 90 ಡಿಗ್ರಿ ಒಂದು ಆಂಗಲ್ ಸಿಕ್ತು. ನೆಕ್ಸ್ಟ್ ಇನ್ನೊಂದು ಆಂಗಲ್ ಬೇಕಲ್ಲ, ಇನ್ನೊಂದು ಆಂಗಲ್. ಓಹೋ ಹೋ, ಇನ್ನೊಂದು ಆಂಗಲ್ ನೋಡ್ರಿ, ಇಲ್ಲ ಐಸೋಸೆಲೆಸ್ ಟ್ರಯಾಂಗಲ್ ಕೊಟ್ಟಾನಲ್ಲ, ಅದರಿಂದ ಏನೋ ಯೂಸ್ ಐತಿ ಅಂತ ಅರ್ಥ ನಮ್ಗೆ. ಸೊ ಹಂಗಾರ ಎ ಬಿ ಈಕ್ವಲ್ ಟು ಎ ಸಿ ಐತಿ ಅಂದ್ಮೇಲೆ ಅದಕ್ಕೆ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವ. ನಾವು ಒನ್ಸ್ ಅಪಾನ್ ಅ ಟೈಮ್ 9th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿದ್ವಲ್ಲ, ದ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಅಂದ್ರ ಈಕ್ವಲ್ ಸೈಡ್ ಇರುವಂತಹ ಸಮನಾದ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಇರ್ತಾವ. ಸೊ ಹಂಗಾರ ಇಲ್ಲಿ ಈಕ್ವಲ್ ಸೈಡ್ಸ್ ಅದಾವಲ್ಲ, ಇದಕ್ಕೆ ಅಪೋಸಿಟ್ ಇರುವಂತ ಆಂಗಲ್ಸ್ ಈಕ್ವಲ್ ಇರ್ತಾವ. ಯಾವ ಆಂಗಲ್ ಹಂಗಾರ, ಎ ಬಿಗೆ ಅಪೋಸಿಟ್ ಇರೋ ಆಂಗಲ್ ಯಾವುದು, ಸಿ. ಎ ಸಿಗೆ ಅಪೋಸಿಟ್ ಇರುವಂತ ಆಂಗಲ್ ಯಾವುದು, ಬಿ. ಇವೆರಡು ಆಂಗಲ್ ಏನಿರ್ತಾವ, ಈಕ್ವಲ್ ಇರ್ತಾವ. ಆಮೇಲೆ ನಮ್ಗೆ ಇದು ಬಿ ಅನ್ನೋದು ನಮ್ದು ಬ್ಲೂ ಕಲರ್ ಒಳಗೆ ಬಂದೈತಿ, ಸಿ ಅನ್ನೋದು ರೆಡ್ ಕಲರ್ ಒಳಗೆ ಬಂದೈತಿ. ಸೊ ಇನ್ನೊಂದು ಆಂಗಲ್ ಸಿಕ್ತಲ್ಲ. ಸೊ ಹಂಗಾರ ಅದನ್ನ ಬರ್ದ್ಬಿಡು ನಂಗೆ. ಆಂಗಲ್ ಎ ಬಿ ಸಿ ತನ ತಗೋದ್ ಬೇಡ ನಾವು. ಫಸ್ಟ್ ಇದನ್ನ ಇಷ್ಟ ಇಡೋಣ, ಇದನ್ನ ಪೆಂಡಿಂಗ್ ಇಟ್ಬಿಡು. ಇದನ್ನ ಇಕ್ವೇಶನ್ 1 ಅಂತ ಪೆಂಡಿಂಗ್ ಇಡೋಣ. ಬರೀ ಗಿವನ್ ಒಳಗೆ ಏನ್ ಕೊಟ್ಟಾನ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಕೊಟ್ಟಾನ. ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದ್ಮೇಲೆ, ಅದಕ್ಕೆ ಅಪೋಸಿಟ್ ಆಂಗಲ್ ಎ ಬಿಗೆ ಅಪೋಸಿಟ್ ಇರೋದು ಎ ಸಿ ಬಿ. ಆಂಗಲ್ ಎ ಸಿ ಬಿ ಇಸ್ ಈಕ್ವಲ್ ಟು ಎ ಸಿಗೆ ಅಪೋಸಿಟ್ ಇರೋದು ಬಿ, ಎ ಬಿ ಸಿ. ಎ ಬಿ ಸಿ ಎರಡು ಆಂಗಲ್ ಈಕ್ವಲ್ ಅದಾವ. ಯಾಕೆ ಈಕ್ವಲ್ ಅದಾವು, ಬರೀ ದ ಆಂಗಲ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಕಾರಣ ಮೇಡಮ್ದವ್ರು ಏನ್ ಬರೀತೀರಿ, ಎರಡು ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಕೂಡ ಸಮನಾಗಿರ್ತಾವ ಅಂತ ನೀವು ಬರೀತೀರಿ. 9th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿತ್ತು, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಇರ್ತಾವ. ಸೊ ದಿಸ್ ಇಂಪ್ಲೈಸ್ ದ್ಯಾಟ್ ಎ ಸಿ ಬಿ ಐತಲ್ಲ, ನಾ ಇಷ್ಟ ಬರಿಬಹುದಲ್ಲ, ಎ ಸಿ ಬಿ ಅಂದ್ರು ಅಷ್ಟೇ, ನಾ ಎ ಇಂದ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ, ಎಫ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ. ಇದೇನೇ ಚೇಂಜ್ ಆಕೈತಿ, ಏನಾದ್ರು ಆಂಗಲ್ ಜಾಸ್ತಿ ಹೆಚ್ಚು ಕಮ್ಮಿ ಆಕೈತಾನೆ, ಇಲ್ಲ. ಎ ಸಿ ಬಿ ಅಂದ್ರು ಒಂದ, ಎಫ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಇರ್ತೈತಿ. ಎಫ್ ಸಿ ಬಿ ಅಂದ್ರು ಒಂದ, ಎಫ್ ಸಿ ಬಿ, ಎಫ್
ಸಿ ಬಿ ಇಸ್ ಈಕ್ವಲ್ ಟು ಇನ್ನು ಎ ಬಿ ಸಿ. ಎ ಬಿ ಸಿ ತನ ಹೋದ್ರು ಒಂದ, ನಾ ಡಿ ಕ ಸ್ಟಾಪ್ ಮಾಡಿದ್ರು ಒಂದ. ಎ ಬಿ ಡಿ ಇದೇನು ಹೆಚ್ಚು ಕಮ್ಮಿ ಆಕೈತೇನೆ, ಇದು ಸಿ ತನ ಹೋಗು ಅದಕ್ಕಿಂತ ಮುಂದೆ ಹೋಗು ಲೈನ್ ತಗೊಂಡ ಆಂಗಲ್ ಅಷ್ಟೇ ಇರ್ತೈತಿ, ಏನು ಹೆಚ್ಚು ಕಮ್ಮಿ ಆಗಲ್ಲ. ಸೊ ಎ ಬಿ ಡಿಗೆ ಬರೆದು ಬಿಡ್ತೇನೆ, ಎ ಬಿ ಡಿ ಇಷ್ಟು ಬರೆದು ಬಿಡ್ತೇನೆ. ಸೊ ಇದನ್ನ ಇಕ್ವೇಶನ್ 2 ಹಾಕ್ತೇನೆ. ಸೊ ಫ್ರಮ್ 1 and 2, ಫ್ರಮ್ 1 and 2, ಫ್ರಮ್ 1 and 2. ಸೊ ಇದು ಎಫ್ ಸಿ ಬಿ ಅದರಿಂದ, ಎಫ್ ಸಿ ಬಿ ರೆಡ್ ಕಲರ್ ಒಳಗಿಂದ, ಎ ಬಿ ಡಿ ಬ್ಲೂ ಕಲರ್ ಟ್ರಯಾಂಗಲ್ ಒಳಗಿಂದ. ಸೊ ಇಲ್ಲೊಂದು ಆಂಗಲ್ ಐತಿ, ಇಲ್ಲೊಂದು ಆಂಗಲ್ ಐತಿ. ಸೊ ಹೆಂಗೇನ್ ಬರಿಬಹುದು ಅಂದ್ರೆ ಫ್ರಮ್ 1 and 2 ಇವೆರಡು ಟ್ರಯಾಂಗಲ್ ಇರೋದಾವ ಸಿಮಿಲರ್ ಅಂತ ಬರಿಬಹುದು. ಫ್ರಮ್ 1 and 2 ಟ್ರಯಾಂಗಲ್ ಎ ಬಿ ಡಿ, ಬ್ಲೂ ಕಲರ್ ಎ ಬಿ ಡಿ, ಸಿಮಿಲರ್ ಟು ರೆಡ್ ಕಲರ್ ಇ ಸಿ ಎಫ್, ಟ್ರಯಾಂಗಲ್ ಇ ಸಿ ಎಫ್. ಹೆಂಗ್ ಬರ್ದಿಪ್ಪ? ಬೈ ಎ ಸಿಮಿಲಾರಿಟಿ ಕ್ರೈಟೇರಿಯನ್ ಇಂದ ನಾವು ಬರ್ದೀವಿ. ಓಕೆ, ಸೊ ಇಲ್ಲಿ ನೋಡ್ರಿ ಬಹೆಟ್ ಹಾಕೋ ಜರೂರತ್ತಿಲ್ಲ ಡಿಯರ್ ಸ್ಟೂಡೆಂಟ್ಸ್. ಇದು ಬ್ಲೂ ಕಲರ್ ರೆಡ್ ಕಲರ್ ಒಳಗ ಇಲ್ಲೊಂದು 90 ಐತಿ, ಆಮೇಲೆ ರೆಡ್ ಕಲರ್ ಒಳಗ ಒಂದು 90 ಐತಿ, ಒಂದ್ ಆಂಗಲ್ ಸಿಕ್ತು. ಆಮೇಲೆ ಸೇಮ್ ಇಲ್ಲಿ ಬ್ಲೂ ಕಲರ್ ಒಳಗೆ ಆಂಗಲ್ ಬಿ ಸಿಕ್ಕೈತಿ, ರೆಡ್ ಕಲರ್ ಒಳಗೆ ಆಂಗಲ್ ಸಿ ಐತಿ. ಅವ ಎರಡು ಈಕ್ವಲ್ ಬಂದವ, ಯಾಕಂದ್ರೆ ಎರಡು ಸೈಡ್ ಈಕ್ವಲ್ ಅದಾವ ಅಂದ್ಮೇಲೆ ಅದಕ್ಕೆ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವ. ಮುಗಿತಲ್ಲ, ಬೈ ಎ ಸಿಮಿಲಾರಿಟಿ ಕ್ರೈಟೇರಿಯಾ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರಿಬಹುದು. ಅಗ್ದಿ ಈಸಿ ಐತಿ. ಇದು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ನೀವು ವೆರೈಟಿ ಬರ್ಕೋಬಹುದು. ಮೆಥಡ್ ಹಿಂಗ ಬರಿಬೇಕಂತೇನಿಲ್ಲ. ನೀವು ಒಂದಕ್ಕೆ ಇದನ್ನೆಲ್ಲ ರೆಡಿ ಮಾಡಿಟ್ಟು ಇಕ್ವೇಶನ್ 2 ನ ಮೊದ್ಲಕ್ಕೆ ರೆಡಿ ಮಾಡಿಟ್ಟು ಆಮೇಲೆ ಇವೆರಡು ಟ್ರಯಾಂಗಲ್ ಬ್ಲೂ ಕಲರ್ ರೆಡ್ ಕಲರ್ ಟ್ರಯಾಂಗಲ್ ಚೂಸ್ ಮಾಡಿ ಆಮೇಲೆ ಇದನ್ನ ಬರೆದು ಬರಿಬಹುದು. ನಿಮ್ ಸ್ಕೂಲ್ ಒಳಗೆ ಹೆಂಗ್ ಮಾಡ್ತಿರ್ತಾರೆ ಹಂಗೂ ಬರಿಬಹುದು. ಸೊ ಎಕ್ಸಾಕ್ಟ್ ಇದ ಬರಿಬೇಕಂತೇನಿಲ್ಲ, ಬಟ್ ಕಾನ್ಸೆಪ್ಟ್ ಇದ್ರೊಳಗೆ ಇರ್ಬೇಕು. ಎರಡು ಆಂಗಲ್ ಸಿಗ್ಬೇಕು, ಎರಡು ಆಂಗಲ್ ಕರೆಕ್ಟ್ ಆಗಿ ಬರಿಬೇಕು ನೀವು. ವಿತ್ ರೀಸನ್ ಬರಿಬೇಕು, ಯಾಕಂತಂದ್ರೆ. ಓಕೆ, ರೈಟ್. ಸೈಡ್ಸ್ ಏನದಾವ ಸೇಮ್ ರೇಷಿಯೋ ಒಳಗ ಡಿವೈಡ್ ಆಗತ್ತಾವ ಅಂತ ಅವ್ರ ಹೇಳತ್ತಾರ. ಸೇಮ್ ರೇಷಿಯೋ ಒಳಗ ಡಿವೈಡ್ ಆಗತ್ತಾರ ಅಂತ ಅವ್ರು ಹೇಳತ್ತಾರ. ರೈಟ್. ಸೊ ಹಂಗಾರ ಸೇಮ್ ರೇಷಿಯೋ ಯಾವ ಸೈಡ್ ಮೆನ್ಷನ್ ಮಾಡ್ಯಾನ ಆ ಸೈಡ್ ಅಷ್ಟು ತಗೋಬೇಕು ನಾವು. ಅವ ಎ ಬಿ ಎ ಸಿ ಆಮೇಲೆ ಮಧ್ಯ ರೇಖೆ ಎ ಡಿ. ಸೊ ಇಲ್ಲಿ ಪಿ ಕ್ಯೂ ಪಿ ಆರ್ ಮಧ್ಯ ರೇಖೆ ಪಿ ಎಂ ಅಷ್ಟ ತಗೋಬೇಕು ನಾವು. ಈ ಎರಡು ಟ್ರಯಾಂಗಲ್, ಯಾವ ಎರಡು ಟ್ರಯಾಂಗಲ್? ತ್ರಿಭುಜ ಎ ಬಿ ಸಿ ಪೂರ್ತಿ ಟ್ರಯಾಂಗಲ್, ತ್ರಿಭುಜ ಪಿ ಕ್ಯೂ ಆರ್ ಪೂರ್ತಿ ಟ್ರಯಾಂಗಲ್ ಸಿಮಿಲರ್ ಅಂತ ನಾವು ತೋರಿಸ್ಬೇಕಾ. ಸೊ ಇದು ಇಂಗ್ಲಿಷ್ ಮೀಡಿಯಂ ಒಳಗೆ ಏನ್ ಕ್ವಶನ್ ಕೊಟ್ಟಾರ ಅಂತಂದ್ರೆ, ಸೈಡ್ ಎ ಬಿ ಅಂಡ್ ಬಿ ಸಿ ಅಂಡ್ ಮೀಡಿಯನ್, ಎ ಬಿ ಎ ಸಿ ದಿಸ್ ಮೀಡಿಯನ್, ಅಲ್ಲಿ ಮಧ್ಯ ರೇಖೆ ಇಲ್ಲಿ ಮೀಡಿಯನ್ ಎಲ್ಲ ಒಂದ. ಎ ಬಿ ಎ ಸಿ ಮೀಡಿಯನ್ ಎ ಡಿ of a triangle ABC are respectively proportional to the sides PQ, QR and median PM of a triangle PQR. So we have to prove that this triangle and this triangle are similar ಅಂತ ನಾವೇನ್ ಮಾಡ್ಕೋಬೇಕಾಗೈತಿ, ತೋರಿಸ್ಬೇಕಾಗೈತಿ. ರೈಟ್, ತೋರ್ಸೋಣ. ಸೊ ಫಸ್ಟ್ ಗಿವನ್ ಒಳಗೆ ಏನೇನು ಕೊಟ್ಟಾನ ಬರ್ಕೋತ ಹೋಗ್ಬೋದು. ಸೊ ಇದ್ರಾಗ ಯಾವ್ದು ಮೀಡಿಯನ್? ಎ ಡಿ ಮೀಡಿಯನ್ ಮಧ್ಯ ರೇಖೆ. ಇದರ ಮಧ್ಯ ರೇಖೆ ಯಾವುದು? ಪಿ ಎಂ ಮಧ್ಯ ರೇಖೆ. ಸೊ ಹಂಗಾರೆ ಇಲ್ಲಿ ಬರ್ಕೊಂಡೇವಿ. ಏನ್ ಬರ್ಕೊಂಡಾರ ಗಿವನ್ ಒಳಗೆ? ಎ ಡಿ ಇಸ್ ಅ ಮೀಡಿಯನ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಈ ಕಡೆ ಏನೈತಿ? ಪಿ ಎಂ ಇಸ್ ಅ ಮೀಡಿಯನ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಕನ್ನಡದವ್ರೆ ಎ ಡಿ ತ್ರಿಭುಜ ಎ ಬಿ ಸಿ ಯ ಮಧ್ಯ ರೇಖೆ, ಪಿ ಎಂ ತ್ರಿಭುಜ ಪಿ ಕ್ಯೂ ಆರ್ ದ ಮಧ್ಯ ರೇಖೆ ಅಂತ ಬರ್ಕೊಂಡಿರ್ತಾರೆ. ರೈಟ್. ಸೊ ಮಧ್ಯ ರೇಖೆ ಅಂತಂದ್ರ ಬಿ ಡಿ ಈಕ್ವಲ್ ಟು ಡಿ ಸಿ ಆಕೈತಿ, ಕರೆಕ್ಟಾ? ಇಲ್ಲಿ ಮಧ್ಯ ರೇಖೆ ಅಂದ್ರ ಕ್ಯೂ ಎಂ ಈಕ್ವಲ್ ಟು ಎಂ ಆರ್ ಆಕೈತಿ. ಸೊ ಮಧ್ಯ ಅಂತ ಎಕ್ಸಾಕ್ಟ್ ಈ ಕಡೆ ಹಾಫ್ ಡಿವೈಡ್ ಮಾಡ್ತೈತಿ. ಮಧ್ಯ ರೇಖೆ ಬೈಸೆಕ್ಟರ್ ಆಫ್ ಆಂಗಲ್ ಅಂತಂದಾಗ ಆಂಗಲ್ ಅನ್ನ ಆ ಕಡೆ ಅರ್ಧ ಈ ಕಡೆ ಅರ್ಧ ಡಿವೈಡ್ ಮಾಡತೈತಿ. ಬಟ್ ಇದು ಮಧ್ಯ ರೇಖೆ ಮೀಡಿಯನ್ ಅಂದಾಗ ಈ ಲೈನ್ ಅನ್ನ ಏನ್ ಮಾಡತೈತಿ? ಈ ಕಡೆ ಅರ್ಧ ಮಾಡ್ತೈತಿ. ಸೊ ಈ ಕಡೆ ಹಾಫ್ ಅಂದ್ರೆ ಕ್ಯೂ ಎಂ, ಆ ಕಡೆ ಹಾಫ್ ಅಂದ್ರೆ ಎಂ ಆರ್. ಓಕೆ, ಸೊ ಹಂಗಾರ ಎ ಡಿ ಈಸ್ ಮೀಡಿಯನ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂದಿದ್ದಕ್ಕೆ ಬಿ ಡಿ ಈಕ್ವಲ್ ಟು ಡಿ ಸಿ. ಸಿಮಿಲರ್ಲಿ PM is a median of triangle PQR, therefore QM equal to MR. ಅಂತ ನಾವು ಬರೀತೀವಿ. ಕನ್ನಡ ಮೀಡಿಯಂದವರು PM ಅನ್ನೋದು ತ್ರಿಭುಜ PQR ದ ಮಧ್ಯ ರೇಖೆ ಆದ್ದರಿಂದ ಅಂತ ಇದನ್ನು ಬರೀತಾರೆ. ಇಲ್ಲಿ AD ಎಂಬುದು ತ್ರಿಭುಜ ABC ಯ ಮಧ್ಯ ರೇಖೆ ಆದ್ದರಿಂದ BD equal to DC ಅಂತ ಬರೀತಾರೆ. ಗಿವನ್ ಇದೆಲ್ಲ ನಿಮ್ ಓನ್ ಸೆಂಟೆನ್ಸ್ ಒಳಗೆ ಬರೀಬಹುದು. ನಾ ಬರ್ದಂಗ ಬರೀಬೇಕಂತೇನಿಲ್ಲ, ಓನ್ ಸೆಂಟೆನ್ಸ್ ಒಳಗೆ ನೀವು ಬರೀಬಹುದು. ಆಮೇಲೆ ಈ 3 sides ಆ ಕಡೆ 3 sides ಸೇಮ್
ಪ್ರಪೋರ್ಷನಲ್ ಒಳಗದಾವ ಅಂತ ಹೇಳತ್ತಾರ ಅವ್ರು. ಏನ ಆರ್ ಇನ್ ಪ್ರಪೋರ್ಷನಲ್ ಅಂತ ಹೇಳತ್ತಾರ. ಸೊ ಪ್ರಪೋರ್ಷನಲ್ ಅಂತಿದ್ದಕ್ಕೆ ಯಾವ ಅಂದಾರ ಅವರು ಎ ಬಿ ಈ ಕಡೆ ಪಿ ಕ್ಯೂ ಎ ಬಿ ಬೈ ಪಿ ಕ್ಯೂ. ನೆಕ್ಸ್ಟ್ ಸೆಕೆಂಡ್ ಒನ್ ಬಿ ಸಿ, ಇಲ್ಲಿ ಸೆಕೆಂಡ್ ಒನ್ ಕ್ಯೂ ಆರ್ ಬಿ ಸಿ ಬೈ ಕ್ಯೂ ಆರ್. ಥರ್ಡ್ ಒನ್ ಎ ಡಿ, ಇಲ್ಲಿ ಥರ್ಡ್ ಒನ್ ಪಿ ಎಂ ಎ ಡಿ ಬೈ ಪಿ ಎಂ. ಪ್ರಪೋರ್ಷನಲ್ ಅದಾವ ಅಂತ ಅವ್ರು ಕೊಟ್ಟಾರ. ಸೊ ಇಲ್ಲಿ ಎಲ್ಲೆಲ್ಲ ಅದಾವ ನೋಡ್ರಿ ಹಂಗಾರೆ ಇವು. ಎ ಬಿ ಇಲ್ಲಿ ಐತಿ, ಬಿ ಸಿ ಎ ಬಿ ಬೈ ಪಿ ಕ್ಯೂ ನೋಡ್ಕೊರಿ. ಇಲ್ಲಿ ಎ ಬಿ ಬೈ ಪಿ ಕ್ಯೂ ಅಂದ್ರೆ ಇಲ್ಲಿ ಎ ಬಿ ಬಂತ ಪಿ ಕ್ಯೂ ಬಂತ. ಬಿ ಸಿ ಅಂದ್ರೆ ಬೇಸ್, ಇದು ಬಿ ಸಿ, ಆಮೇಲೆ ಕ್ಯೂ ಆರ್ ಬಂತು. ಎ ಡಿ ಬೈ ಪಿ ಎಂ ಎ ಡಿ ಬೈ ಪಿ ಎಂ. ನನಗೆ ಬೇಕಾಗಿದ್ದು ಪೂರ್ತಿ ಟ್ರಯಾಂಗಲ್ ಸಿಮಿಲರ್ ಬೇಕಾಗಿತ್ತು. ಪೂರ್ತಿ ಟ್ರಯಾಂಗಲ್ ಸಿಮಿಲರ್ ಬೇಕಾದಾಗ ನನಗೆ ಎ ಸಿ ಪಿ ಆರ್ ಪ್ರಪೋರ್ಷನಲ್ ಇತ್ತು ಅಂದ್ರೆ ಮುಗಿದೋಗ್ಬಿಡ್ತಿತ್ತು. ಬಟ್ ಇಲ್ಲ, ಅವ ಹೇಳತ್ತಾನ, ಏನ್ ಹೇಳತ್ತಾನ ಅಂದ್ರ ಎ ಬಿ ಪಿ ಕ್ಯೂ ಪ್ರಪೋರ್ಷನಲ್, ಬಿ ಸಿ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಕ್ಯೂ ಆರ್ ಪ್ರಪೋರ್ಷನಲ್ ಅಂತ ಕೊಟ್ಟಾನ. ಬಟ್ ಎ ಸಿ ಬಗ್ಗೆ ಏನು ಮಾತಾಡೇ ಇಲ್ಲ ನಾವು, ಎ ಸಿ ಪಿ ಆರ್ ಬಗ್ಗೆ ಏನು ಮಾತಾಡೇ ಇಲ್ಲ. ನಾವು ಮಾತಾಡಿದ್ದು ಎ ಡಿ ಬಗ್ಗೆ ಮಾತಾಡ್ಬಿಟ್ಟ, ನಾವು ಎ ಡಿ ಪಿ ಎಂ ಬಗ್ಗೆ ಮಾತಾಡತ್ತ ನಾವು. ಸೊ ಹಂಗಾರ ಇಲ್ಲಿ ಏನಾಗತೈತಿ, ಈ ಪೂರ್ತಿ ಟ್ರಯಾಂಗಲ್ ಆ ಪೂರ್ತಿ ಟ್ರಯಾಂಗಲ್ ಸಿಮಿಲರ್ ಇಲ್ಲ, ನಾವು ಅದನ್ನ ಪ್ರೂವ್ ಮಾಡ್ಬೇಕಾಗೈತಿ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ ಇದು ಸ್ಟಾರ್ ಹಾಕ್ತೇನೆ ನೋಡಿ. ಈ ಸ್ಟಾರ್ ಹಾಕಿದ್ದ ಟ್ರಯಾಂಗಲ್, ಈ ಸ್ಟಾರ್ ಹಾಕಿದ ಟ್ರಯಾಂಗಲ್, ಈ ಸಣ್ಣ ಟ್ರಯಾಂಗಲ್ ಎ ಬಿ ಡಿ ಪಿ ಕ್ಯೂ ಎಂ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ತೇನೆ ನಾವು ಫಸ್ಟ್. ಯಾಕಪ್ಪ ಅಂತಂದ್ರ ಈ ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸಿದೆ ಅಂತಂದ್ರ ನನಗ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಬರೀಬಹುದು. ಬಿಕಾಸ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಆರ್ ಈಕ್ವಲ್. ಒನ್ ಟೈಮ್ ಈ ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸಿದ್ಮೇಲೆ ಬಿ ಈಕ್ವಲ್ ಟು ಕ್ಯೂ ಅಂತ ಬರಿಬಹುದು. ಒಂದು ಆಂಗಲ್ ಸಿಗ್ತೈತಿ. ಆಮೇಲೆ ಸೈಡ್ ಅಂತೂ ಎ ಬಿ ಬೈ ಪಿ ಕ್ಯೂ ಸೈಡ್ ಐತಿ, ಆಮೇಲೆ ಬಿ ಸಿ ಬೈ ಕ್ಯೂ ಆರ್ ಐತಿ. ಎರಡು ಸೈಡ್ ಪ್ರಪೋರ್ಷನಲ್ ಅದಾವ, ಒಂದು ಆಂಗಲ್ ಈಕ್ವಲ್ ಐತಿ ಅಂತಂದ್ರೆ ಬೈ SAS ನ ಏನ್ ಬರಿಬಹುದು ಕ್ರೈಟೇರಿಯಾ, ಎರಡು ಟ್ರಯಾಂಗಲ್ ಸಿಮಿಲರ್ ಅದಾವ ಅಂತ ಬರಿಬಹುದು. ಸೊ ಫಸ್ಟ್ ಟಾರ್ಗೆಟ್ ಏನ, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಮಾಡ್ಕೋಬೇಕು. ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಮಾಡ್ಕೋಬೇಕಂದ್ರೆ ಈ ಸಣ್ಣ ಟ್ರಯಾಂಗಲ್ ಸಿಮಿಲರ್ ಅಂತ ತೋರಿಸ್ಬೇಕು. ಸಿಮಿಲರ್ ಅಂತ ತೋರಿಸ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಅವ ಪೂರ್ತಿ ಬಿ ಸಿ ಬೈ ಕ್ಯೂ ಆರ್ ಕೊಟ್ಟಾನ. ನಿನಗೇನ್ ಬೇಕಾಗಿತ್ತು, ಬಿ ಡಿ ಕ್ಯೂ ಎಂ ಬಗ್ಗೆ ಅಷ್ಟ ಬೇಕು. ನೋಡ್ರಿ ಏನ್ ಮಾಡತ್ತೇನೆ ಅಂತಂದ್ರೆ ನಾನು ಗಿವನ್ ಒಳಗೆ ಏನ್ ಕೊಟ್ಟಾನಪ್ಪ ಅಂತಂದ್ರ, ಗಿವನ್ ಒಳಗೆ ಏನೇ ಕೊಟ್ಟಿದ್ದಲ್ಲ ಅವ, ಇಲ್ಲಿ ಎ ಬಿ ಬೈ ಗಿವನ್ ತಗೊಂಡಿದ್ದ ಕ್ವಾಂಟಿಟಿನ ತಗೋತೇನೆ ವಾಪಸ್. ಮತ್ತೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಂ ಅಲ್ಲಿ ಗಿವನ್ ಒಳಗೆ ಒಂದು ಇದನ್ನ ರೇಷಿಯೋ ಕೊಟ್ಟಿದ್ದಲ್ಲ ಪ್ರಪೋರ್ಷನಲ್ ಅಂತಂದ. ಸೊ ಅದನ್ನ ನಾವು ಬರ್ಕೊಂಡೇನಿ. ಸೊ ಇವಾಗ ಏನ್ ಮಾಡ್ತೇನೆ ಅಂದ್ರ ಟೋಟಲ್ ಬಿ ಸಿ ಅನ್ನೋದನ್ನ ನಾ ಚೇಂಜ್ ಮಾಡಿ ಬಿ ಡಿ ಒಳಗೆ ಬರ್ಕೋಬೇಕು. ಯಾಕೆಂದ್ರೆ ನಾ ಇದಿಷ್ಟ ಟ್ರಯಾಂಗಲ್ ಬಗ್ಗೆ ಮಾತಾಡ್ತೇನೆ. ಇವಾಗ ಎ ಬಿ ಬೈ ಪಿ ಕ್ಯೂ ಇರ್ಲಿ, ಈ ಎ ಬಿ ಈ ಕಡೆ ಪಿ ಕ್ಯೂ ಬರ್ಲಿ, ಎ ಡಿ ಬರ್ಲಿ, ಎ ಡಿ ಬೈ ಪಿ ಎಂ ಬರ್ಲಿ. ಬಟ್ ನನಗೆ ಬಿ ಸಿ ಇಲ್ಲಿಂದ ಇಲ್ಲಿ ತನ ಬೇಡ, ನನ್ನ ಟಾರ್ಗೆಟ್ ಸ್ಟಾರ್ ಹಾಕಿದ್ ಅಷ್ಟೇ ಐತಿ. ಸೊ ಬಿ ಡಿ ಅಷ್ಟೇ ಬರಿಬೇಕಾಗೈತಿ ನಾ. ಸೊ ನಾ ಇಲ್ಲಿ ಏನ್ ಮಾಡ್ತೇನಪ್ಪ ಅಂತಂದ್ರ ಎ ಬಿ ಬೈ ಪಿ ಕ್ಯೂ ಹಂಗ ಬರಿತೇನೆ, ಈ ಕಡೆ ಎ ಡಿ ಬೈ ಪಿ ಎಂ ಹಂಗ ಬರಿತೇನೆ. ಬಟ್ ಈ ಬಿ ಸಿ ಐತಲ್ಲ, ಟೋಟಲ್ ಬಿ ಸಿ ಬರೀ ಬದ್ಲಿ ನಾನು ಇದನ್ನ 2 ಟೈಮ್ಸ್ ಆಫ್ ಬಿ ಡಿ ಬರಿತೇನೆ. ಯಾಕೆ ಹೇಳ, ಬಿ ಡಿ ಅಂದ್ರೂ ಅಷ್ಟ, ಡಿ ಸಿ ಅಂದ್ರೂ ಅಷ್ಟ. ಸೊ ಟೋಟಲ್ ಬಿ ಸಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ತನ ಏನೈತಿ 4 ಐತಿ ಅಂತ ತಿಳ್ಕೊ. ಅಂದ್ರೆ ಈ ಕಡೆ 2 ಆಯ್ತು, ಈ ಕಡೆ 2 ಆಯ್ತು. ಮೀಡಿಯನ್ ಅರ್ಧ ಮಾಡಂದಾಗ ಈ ಕಡೆ 2 ಆಯ್ತು, ಈ ಕಡೆ 2 ಆಯ್ತು. ಸೊ ಟೋಟಲ್ ಬಿ ಸಿ ಅಂದ್ರೆ 4. ಹೌದಾ, ನೋಡಿದ್ರೆ ಗೊತ್ತಾಗ ಟೋಟಲ್ ಬಿ ಸಿ ಅಂದ್ರೆ 4. ಬಿ ಡಿ ಅಷ್ಟೇ ಬರಿಬೇಕಾಗಿತ್ತು. ಬಿ ಡಿ ಅಂದ್ರೆ 2 ಟೈಮ್ಸ್ ಆಫ್ ಬಿ ಡಿ. 2 2 4 ಬರುತ್ತದಿಲ್ಲ, ಬರೀ 2 ಅಂದ್ರೆ 2 2 4 ಡಬಲ್ 2 ಟೈಮ್ಸ್ ಆಫ್ ಬಿ ಡಿ ಬರಿಬಹುದು. ಇನ್ನು ಆ ಕಡೆ ಕ್ಯೂ ಆರ್ ಬದಲಿ ನಾ ಏನ್ ಮಾಡ್ತೀನಿ, 2 ಟೈಮ್ಸ್ ಆಫ್ ಕ್ಯೂ ಎಂ ಬರಿಬಿಡ್ತೀನಿ. 2 ಟೈಮ್ಸ್ ಆಫ್ ಕ್ಯೂ ಎಂ ಬರಿತೀನಿ. ಯಾಕೆ ಬರ್ದೆ ಸರ್, ನನಗೆ ಈ ಸ್ಟಾರ್ ಹಾಕಿ ಟ್ರಯಾಂಗಲ್ ಕಾನ್ಸಂಟ್ರೇಷನ್ ಮಾಡತ್ತೀನಿ. ಬಿ ಡಿ ಅಷ್ಟ ಇನ್ ಟರ್ಮ್ಸ್ ಆಫ್ ಬಿ ಡಿ ಒಳಗೆ ಬರಿಬೇಕು, ಬಿ ಸಿ ಬೇಡ ನನಗೆ. ಯಾಕಂದ್ರೆ ಈ ಆಂಗಲ್ ಈಕ್ವಲ್ ಅಂತ ತೋರಿಸ್ಬೇಕಾಗೈತೆ ನಾ. ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ, ರೈಟ್. ಸೊ ಇಲ್ಲಿ 2 2 ಕ್ಯಾನ್ಸಲ್ ಆದ್ರೆ ಏನು ಉಳಿತೈತಿ, ಬಿ ಡಿ ಬೈ ಕ್ಯೂ ಎಂ ಉಳಿತೈತಿ. ಸೊ ಏನು ಉಳಿತಂಗಾರೆ ಇಲ್ಲಿ ಇಲ್ಲೇ ಬರಿತೇನೆ ನೋಡಿ, ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು 2 2 ಕ್ಯಾನ್ಸಲ್ ಆದ್ರೆ ಬಿ ಡಿ ಬೈ ಕ್ಯೂ ಎಂ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಂ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ, ಎ ಬಿ ಬೈ ಪಿ ಕ್ಯೂ, ಬಿ ಡಿ ಇಷ್ಟ, ಬಿ ಡಿ ಬೈ ಕ್ಯೂ ಎಂ, ಆಮೇಲೆ ಎ ಡಿ ಬೈ
ಪಿ ಎಂ ಈ ಸ್ಟಾರ್ ಹಾಕಿದ್ದು ಈ ಸ್ಟಾರ್ ಹಾಕಿದ ಸೈಡ್ಸ್ ಆ ಕಡೆ ಸ್ಟಾರ್ ಹಾಕಿದ ಸೈಡ್ಸ್ ಏನಿರ್ತಾವ ಪ್ರಪೋರ್ಷನಲ್ ಅದಾವ. ಸೊ ಹಂಗಾರೆ ಏನ್ ಬರಿಬಹುದು ಹಂಗಾರ ನಾನು ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎಂ ಹೆಂಗ್ ಬರಿದಿ ಬೈ ಎಸ್ 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 ಸಿಮಿಲಾರಿಟಿ ಕ್ರೈಟೇರಿಯಾ SSS ಕ್ರೈಟೇರಿಯಾ ಅಂತ ನಾವು ಬರೀಬಹುದು. ಸೊ ಹಂಗಾರೆ ಇಲ್ಲಿ ಈ ತರ ಬಂತು. ದಿಸ್ ಇಂಪ್ಲೈಸ್ ದ್ಯಾಟ್ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂದ್ಮೇಲೆ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಬರಿತೀನಿ ನಾನು. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ ಬರಿಬಹುದು. ಯಾಕ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಬರೀರ್ಬೇಕಂದ್ರೆ ಇಲ್ಲಿ ಸೆಂಟೆನ್ಸ್ ಬರಿಬೇಕು. ಏನ್ ಬರೀತೀರಿ ನೀವು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಎರಡು ಸಿಮಿಲರ್ ಇರುವಂತ ಟ್ರಯಾಂಗಲ್ ಒಳಗ ಅದೇನಿರ್ತಾವ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರ್ತಾವ. ಅನುರೂಪ ಕೋನಗಳು ಏನಿರ್ತಾವ ಈಕ್ವಲ್ ಇರ್ತಾವ. ಈಗ ನಾವು ಇನ್ ಟ್ರಯಾಂಗಲ್ ಈಗ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ ಬಂತು. ಒಂದ್ ಆಂಗಲ್ ಈಕ್ವಲ್ ಐತಿ. ಆಮೇಲೆ ನೋಡಿ ಎರಡು ಸೈಡ್ ಪ್ರಪೋರ್ಷನಲ್ ಅದಾವ ಪೂರ್ತಿ ಟ್ರಯಾಂಗಲ್ ಒಳಗ. ಎ ಬಿ ಬೈ ಪಿ ಕ್ಯೂ ಐತಿ. ಫಸ್ಟ್ ಒನ್ ಎ ಬಿ ಬೈ ಪಿ ಕ್ಯೂ. ಸೆಕೆಂಡ್ ಒನ್ ಬಿಡ್ರಿ, ಲಾಸ್ಟ್ ಒನ್ ಸಾರಿ ಗಿವನ್ ಕಂಡೀಷನ್ ಒಳಗ ಐತಿ. ಇಲ್ಲೆಲ್ಲ ಗಿವನ್ ಕಂಡೀಷನ್ ಒಳಗ ಎ ಬಿ ಬೈ ಪಿ ಕ್ಯೂ ಐತಿ, ಬಿ ಸಿ ಬೈ ಕ್ಯೂ ಆರ್ ಐತಿ. ಎ ಬಿ ಬೈ ಪಿ ಕ್ಯೂ ಐತಿ, ಟೋಟಲ್ ಬಿ ಸಿ ಬೈ ಟೋಟಲ್ ಕ್ಯೂ ಆರ್ ಐತಿ. ಇದ್ರ ಜೊತೆ ಒಂದು ಆಂಗಲ್ ಒಂದು ಈಕ್ವಲ್ ಬಂದ್ಬಿಟ್ಟೈತಿ. ಸೊ ಹಂಗಾರೆ ಬೈ SSS ಕ್ರೈಟೇರಿಯಾ ಏನ್ ಬರಿಬಹುದು ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರಿಬಹುದಾ. ಸೊ ಹಂಗಾರೆ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಇದು ಟ್ರಯಾಂಗಲ್ ಪಿ ಕ್ಯೂ ಆರ್. ಎರಡು ಟ್ರಯಾಂಗಲ್ ಒಳಗ ಇವೆರಡು ಚೂಸ್ ಮಾಡ್ಕೋತೇವೆ ನೋಡಿ. ಇವಿಷ್ಟೇ ಎರಡು ಎ ಬಿ ಬೈ ಪಿ ಕ್ಯೂ ಗಿವನ್ ಒಳಗೆ ಬರುತ್ತಲ್ಲ ಅದು ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಇದೆಲ್ಲ ಗಿವನ್ ಒಳಗಿಂದ, ಇದು ನಾ ಬರೆಯತ್ತಿದ್ದಲ್ಲ. ಬಿ ಸಿ ಬೈ ಕ್ಯೂ ಆರ್ ದಿಸ್ ಇಸ್ ವಾಟ್ ಗಿವನ್. ಇನ್ನೊಂದು ಏನೈತಿ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ. ಇಲ್ಲಿ ಬೈತಲ್ಲ ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಕ್ಯೂ. ಇದಕ್ಕೆ 1 ಅಂತ ಕೊಡ್ರಿ, ಬೇಕಾದ್ರೆ ಇದಕ್ಕೆ 1 ಅಂತ ಕೊಡ್ರಿ, ಫ್ರಮ್ 1 ಅಂತ ಬರ್ಕೊಡ್ರಿ. ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಅಂದ್ರೆ ಎರಡು ಟ್ರಯಾಂಗಲ್ ಒಳಗ ಒಂದು ಟೂ ಸೈಡ್ಸ್ ಪ್ರಪೋರ್ಷನಲ್ ಅದಾವ, ಒಂದು ಆಂಗಲ್ ಈಕ್ವಲ್ ಐತಂದ್ರ ಬೈ SAS ಕ್ರೈಟೇರಿಯಾ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ದೇರ್ಫೋರ್ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR ಬಕೆಟ್ ಒಳಗೆ ಏನ್ ಬರ್ಕೋತೀರಿ ಬೈ SAS ಕ್ರೈಟೇರಿಯಾ ಅಂತ ನೀವು ಬರ್ಕೋಬೇಕು. ಓಕೆ ಬರೀ. ಸೊ ಹಂಗಾರೆ ಇವಾಗ ನೋಡಿದೆಲ್ಲ ಈಗ ಆಲ್ಮೋಸ್ಟ್ ಇದ ಟೈಪ್ ಸಾಲ್ವ್ ಮಾಡ್ಕೊತ ಬಂದೇವಿ. ಅರ್ಥಕ್ಕೆ ಒಂದು ಟೈಮ್ ನೋಡ್ರಿ ನೀವು ಸೂಕ್ಷ್ಮವಾಗಿ, ರೈಟ್. ಸೊ ಇವಾಗ ಥರ್ಡ್ ಎಕ್ಸರ್ಸೈಸ್ ಒಳಗೆ ಅಪ್ ಟು ಕ್ವಶನ್ ನಂಬರ್ 12 ತನ ನಾವು ಸಾಲ್ವ್ ಮಾಡೀವಿ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ 13, 14, 15, 16 ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ, ರೈಟ್. ಸೊ ಹಂಗಾರೆ ಇವಾಗ ನಾವು ಎಲ್ಲಾ ಚಾಪ್ಟರ್ಗಳ ಮೇಲೆ ಅಪ್ಲೈಡ್ ಕ್ವಶನ್ಸ್, MCQ ಕ್ವಶನ್ಸ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಇನ್ನು ಕೆಲವೊಂದಿಷ್ಟು ಚಾಪ್ಟರ್ಗಳನ್ನ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಕ್ವಶನ್ಸ್, ಆಮೇಲೆ 2024 ಬೀಳುವಂತ ಸಂಭವನೀಯ ಪ್ರಶ್ನೆಗಳು ಯಾವ ಬರ್ತಾವ ಅವನ್ನೆಲ್ಲ ನಾವು ಮಾಡೋಣಂತ. ಓಕೆ, ಯುಟಿಲೈಸ್ ಮಾಡ್ಕೊರಿ. ಥ್ಯಾಂಕ್ ಯು.